We are so much thankful to our God ನಾವು ಬಹಳಷ್ಟು ನಮ್ಮ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಿದ್ದೇವೆ because of His faithfulness. ಯಾಕಂದ್ರೆ ಆತನ ನಂಬಿಗಸ್ತಕ್ಕಾಗಿ. Amen. ಆಮೆನ್. Not our faithfulness, because of His faithfulness. ನಾವು ನಂಬಿಗಸ್ತರಂತಲ್ಲ, ಆತನ ನಂಬಿಗಸ್ತನು. Because of His truth. ಆತನ ಸತ್ಯದಿಂದ. Because of His mighty. ಆತನ ಬಲಾತಿಶಯದಿಂದ. Because of He loves us so much. He loves us so much. ಆತನು ಬಹಳಷ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. Hallelujah. Hallelujah. His goodness is so much towards us. ನಮ್ಮ ಕಡೆ ಆತನ ಒಳ್ಳೆತನವು ಬಹಳಷ್ಟು ಇದೆ. Because of Him we are here. ಆತನಿಂದಲೇ ನಾವು ಇಲ್ಲಿದ್ದೇವೆ. Amen. Amen. Nothing to boast in our lives. ನಮ್ಮ ಜೀವನದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಏನೂ ಇಲ್ಲ. But all things we are boasting, it is because of Jesus. ನಾವು ಏನೇನು ಹೊಗಳಿಕೊಳ್ಳುತ್ತೇವೋ ಅದು ಕ್ರಿಸ್ತನಲ್ಲಿ ಹೊಗಳಿಕೊಳ್ಳುತ್ತೇವೆ. Hallelujah. Hallelujah. Our life is nothing but Jesus. ನಮ್ಮ ಜೀವನ ಬೇರೆ ಅಲ್ಲ, ಕ್ರಿಸ್ತನೇ ಆಗಿದ್ದಾರೆ. Our life is nothing but to glorify Him. ನಮ್ಮ ಜೀವನ ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ. Our life is nothing but to walk with Him. ಆತನ ಸಂಗಡ ಬೇರೆಕ್ಕಾಗಿ ಅಲ್ಲ, ನಮ್ಮ ಜೀವನ ಆತನ ಸಂಗಡ ನಡೆಯುವುದಕ್ಕಾಗಿ. Our life is nothing but to honor Him. ನಮ್ಮ ಜೀವನ ಆತನನ್ನು ಗೌರವಿಸುವುದಕ್ಕಾಗಿ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? ನಮ್ಮ ಸಂಗಡ ಇದ್ದೀರಾ? So today we listen God's message. ಈಗ ದೇವರ ಸಂದೇಶವನ್ನು ಕೇಳೋಣ. In this anniversary occasion, ಈ ಒಂದು ಆನಿವರ್ಸರಿ ಸಂದರ್ಭದಲ್ಲಿ first of all wholeheartedly give thanks to our Lord Jesus Christ. ಮೊದಲನೇದಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಪೂರ್ಣ ಹೃದಯದಿಂದ ಕೃತಜ್ಞತೆ ಸಲ್ಲಿಸುತ್ತೇನೆ. And also I greet you all in matchless name of our Lord Jesus Christ. ನಿಮ್ಮನ್ನು ಕೂಡ ಕರ್ತನಾದ ಯೇಸು ಅಸಾಧಾರಣ ಸಾಟಿ ಇಲ್ಲದೆ ಇರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಗಳನ್ನು ತಿಳಿಸುತ್ತಾ ಇದೆ. Amen. Amen. I thank you all who all stand with me. ನಮ್ಮ ಸಂಗಡ ನೀವೆಲ್ಲರೂ ನಿಂತುಕೊಂಡಿದ್ದಕ್ಕಾಗಿ ನಿಮಗೆ ವಂದನೆ. Amen. Amen. Many thousands of people followed Jesus Christ. ಯೇಸು ಕ್ರಿಸ್ತನು ಸಾವಿರ ಜನರು ಹಿಂಬಾಲಿಸಿದ್ದಾರೆ. But at the end of John 6th chapter, ಯೋಹಾನ ಸುವಾರ್ತೆ 6ನೇ ಅಧ್ಯಾಯ ಕೊನೆಯಲ್ಲಿ ನೋಡುವಾಗ, so all went away. ಎಲ್ಲರೂ ಕೂಡ ಬಿಟ್ಟು ಹೋಗಿದ್ದಾರೆ ಅಂತ ಹೇಳುತ್ತದೆ. Only 12 disciples remained. ಅಲ್ಲಿ 12 ಶಿಷ್ಯರು ಮಾತ್ರ ಉಳಿದಿದ್ದರು. Jesus said, are you also wanted to go? ಯೇಸು ಹೇಳಿದ್ದಾರೆ, ನೀವು ಕೂಡ ಬಿಟ್ಟು ಹೋಗಬೇಕಂತಿದ್ದೀರಾ? They said, Lord, where shall we go? In you the words of eternal. ಅವರು ಹೇಳಿದ್ದಾರೆ, ಕರ್ತನೇ, ನಾವು ಎಲ್ಲಿ ಹೋಗಲಿ ನಿನ್ನನ್ನು ಬಿಟ್ಟು? ನಿನ್ನಲ್ಲೇ ನಮಗೂ ನಿತ್ಯ ಜೀವ ಮಾತುಗಳುಂಟು. Hallelujah. Hallelujah. So those stood with Jesus, they are taken whole world. ಯಾರು ಯೇಸುವಿನ ಸಂಗಡ ನಿಂತುಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಅವರಿಂದಲೇ ಪ್ರಪಂಚವನ್ನೆಲ್ಲ ಕೂಡ ಅವರು ಭೇಟಿಯಾಗಿದ್ದಾರೆ, ಹತೋಟಿಯಲ್ಲಿ ತೆಗೆದುಕೊಂಡಿದ್ದಾರೆ ಸುವಾರ್ತೆಯಿಂದ. They knows that who is Jesus. ಅವರಿಗೆ ಗೊತ್ತಿದೆ ಅವರಿಗೆ ಯೇಸು ಯಾರೆಂದು. Not because of apostles, because of Jesus they used mightily all over the world. ಅಪೊಸ್ತಲರು ಯೇಸು ಕ್ರಿಸ್ತನಿಂದ ಬಲಾಢ್ಯರಾಗಿ ಉಪಯೋಗಿಸಲ್ಪಟ್ಟಿದ್ದಾರೆ ಪ್ರಪಂಚವೆಲ್ಲ. Amen. Amen. I tell you, not because of us, because of Jesus, I tell you, we all will be used mightily in this world. ನಮ್ಮದಿಂದಲ್ಲ, ನಮಗೂ ಯೇಸು ಗೊತ್ತಾಗಿದ್ದ ಕಾರಣ ಯೇಸುವಿನಿಂದ ನಾವೆಲ್ಲರೂ ಕೂಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತೇವೆ ಈ ಕಡೆ ದಿವಸಗಳಲ್ಲಿ. Lord is saying to the church who used apostle, the same God, Holy Spirit of God will use us mightily in these days. ಸಭಕ್ಕೆ ದೇವರು ಹೇಳುತ್ತಾ ಇದ್ದಾನೆ, ಪವಿತ್ರಾತ್ಮ ದೇವರು ಅಪೊಸ್ತಲನ್ನು ಉಪಯೋಗ ಮಾಡಿರುವಂತ ಪವಿತ್ರಾತ್ಮ ದೇವರು ನಮ್ಮನ್ನು ಕೂಡ ಉಪಯೋಗಿಸ್ತಾನೆಂದು. ಆಮೆನ್. Because you are stood with us. ಯಾಕಂದ್ರೆ ನೀವು ನಮ್ಮ ಸಂಗಡ ನಿಂತುಕೊಂಡಿದ್ರಿಂದ. Hallelujah. ಆಮೆನ್. John 10th chapter 10th verse said, ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ. Second part, ಎರಡನೇ ಭಾಗದಲ್ಲಿ Jesus said, I have come to give my life. ಯೇಸು ಹೇಳಿದ್ದಾರೆ, ನಾನು ಬಂದಿದ್ದು ನನ್ನ ಜೀವವನ್ನು ನಿಮಗೆ ಕೊಡುವುದಕ್ಕೆ. All Christians must know that Jesus has come to give his life. ಎಲ್ಲ ಕ್ರೈಸ್ತವರು ತಿಳಿದುಕೊಳ್ಳಬೇಕು, ಯೇಸು ಬಂದಿದ್ದು ತನ್ನ ಜೀವವನ್ನು
ನಮಗೆ ಕೊಡುವುದಕ್ಕೆ ಬಂದಿದ್ದಾರೆ ಎಂದು. Not that having Adam's life. ಆದಾಮನಲ್ಲಿ ಬಂದಿರುವಂತ ಜೀವ ಕೊಡುವುದಕ್ಕೆ ಆತನು ಬಂದಿಲ್ಲ. He want to take away that life. He want to give his life. ಆದಾಮನಿಂದ ಬಂದಿರುವಂತಹ ಜೀವವನ್ನು ತೆಗೆದುಹಾಕಿ ಯೇಸು ಕ್ರಿಸ್ತನ ಜೀವವನ್ನು ಕೊಡುವುದಕ್ಕೆ ಆತನು ಬಂದಿದ್ದಾನೆ. That's what Jesus said, I come to give life. ಅದಕ್ಕಾಗಿ ಆತನು ಹೇಳಿದ್ದಾನೆ, ನಾನು ಬಂದಿದ್ದು ನನ್ನ ಜೀವವನ್ನು ನಿಮಗೆ ಕೊಡುವುದಕ್ಕೆ. I tell you, if you don't receive that life, you are nothing. ಒಂದು ವೇಳೆ ನೀವು ಆ ಯೇಸು ಕ್ರಿಸ್ತನ ಜೀವವನ್ನು ನೀನು ಹೊಂದಿಕೊಂಡಿಲ್ಲ, ಸ್ವೀಕರಿಸಿಕೊಂಡಿಲ್ಲ ಅಂದ್ರೆ ಏನು ಅದು ಪ್ರಯೋಜನ ಇಲ್ಲ. How we can receive that life? ಹೇಗೆ ನೀನು ಆ ಯೇಸು ಕ್ರಿಸ್ತನ ಜೀವವನ್ನು ಪಡೆದುಕೊಳ್ಳುತ್ತೀರಿ? Believing that Jesus Christ is only God. ಯೇಸು ಕ್ರಿಸ್ತನು ಒಬ್ಬನೇ ದೇವರಂತ ನಂಬುವುದರಿಂದ. And confessing Jesus Christ is Lord of our lives. ನಮ್ಮ ಜೀವನಕ್ಕೆ ಯೇಸು ಕ್ರಿಸ್ತನೇ ಒಡೆಯನು ಅಂತ ಅರಿಕೆ ಮಾಡುವುದರಿಂದ Jesus Christ's life will enter in you. ಅವಾಗ ಯೇಸು ಕ್ರಿಸ್ತನ ಜೀವವು ನಿನ್ನಲ್ಲಿ ಪ್ರವೇಶಿಸುತ್ತದೆ ಆತ್ಮದಲ್ಲಿ. And you become a new creation. ನೀನು ಹೊಸ ಸೃಷ್ಟಿಯಾಗುತ್ತೀಯಾ? That's what Jesus said, I have come to give my life. ಅದೇ ಹೇಳಿದರೆ ಯೇಸುವು, ನಾನು ಬಂದಿದ್ದು ನನ್ನ ಜೀವವನ್ನು ನಿಮಗೆ ಕೊಡುವುದಕ್ಕೆ. I tell you this morning, our life of Christ given to us. ನಾನು ಹೇಳುತ್ತಾ ಇದ್ದೆ, ಈ ಮುಂಜಾನೆ ಸಮಯದಲ್ಲಿ ಯೇಸು ಕ್ರಿಸ್ತನ ಜೀವ ನಮಗೆ ಕೊಡಲ್ಪಟ್ಟಿದೆ. Why he has given his life? ಯಾಕೆ ಆತನು ತನ್ನ ಜೀವವನ್ನು ಕೊಟ್ಟಿದ್ದಾರೆ? To live for the glory of the Father. ತಂದೆಯ ಮಹಿಮೆಗಾಗಿ ನಾವು ಜೀವಿಸುವಂತೆ ಆ ಜೀವವನ್ನು ಕೊಟ್ಟಿದ್ದಾರೆ. Not live for ourselves. ನಮಗಾಗಿ ನಾವು ಜೀವಿಸುವುದಕ್ಕೆಲ್ಲ. To live for the glory of the Father. ತಂದೆಯಾದ ದೇವರ ಮಹಿಮೆಗಾಗಿ ಜೀವಿಸುವಂತೆ ಆ ಜೀವವನ್ನು ಕೊಟ್ಟಿದ್ದಾರೆ. Have you received that life? ನೀವು ಆತನ ಯೇಸು ಕ್ರಿಸ್ತನ ಜೀವವನ್ನು ಹೊಂದಿಕೊಂಡಿದ್ದೀರಾ? ಎಸ್. If you receive that life, you will live for the glory of the Father. ನೀವು ಆತನ ಯೇಸು ಕ್ರಿಸ್ತನ ಜೀವವನ್ನು ಹೊಂದಿಕೊಂಡಿದ್ರೆ, ಪಡೆದುಕೊಂಡಿದ್ರೆ, ನೀವು ತಂದೆಯ ಮಹಿಮೆಗಾಗಿ ಜೀವಿಸ್ತೀರಿ. I tell you this morning, our ಮುಂಜಾನೆ ಸಮಯದಲ್ಲಿ ಹೇಳ್ತಾ if you ಇದ್ದೀನಿ, study the Bible, ನೀವು ಸತ್ಯವೇದವನ್ನು ಅಧ್ಯಯನ ಮಾಡಿದ್ರೆ you see God. ನೀವು ದೇವರನ್ನು ನೋಡುತ್ತೀರಿ. How many have seen God? ಎಷ್ಟು ಜನರು ದೇವರನ್ನು ನೋಡಿದಿರಿ? I told already, if you study the Bible, you will see God. ನೀನು ಆಗಲೇ ಸಭಾಪಾಲಕರು ಹೇಳಿದ್ದಾರೆ, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ನೀನು ದೇವರನ್ನು ನೋಡುತ್ತೀರಿ. Don't be silent. ಮೌನವಾಗಿರಬೇಡ್ರಿ. If you are silent, nothing you received. Christianity is not to be silent. ನೀವು ಮೌನವಾಗಿದ್ರೆ ಏನು ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. Only dead people will be silent. ಸತ್ತೋಗಿದ್ದವರು ಮಾತ್ರ ಮೌನವಾಗಿರುತ್ತಾರೆ. ವಾಕ್ಯ Are ಹೇಳುತ್ತದೆ. you even dead? ನೀನು ಮರಣ ಹೊಂದಿದವರ, ಸತ್ತೋಗಿದ್ದವರ? Hallelujah. Hallelujah. Be alert in the spirit. ಆತ್ಮದಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ರಿ. Are you living for the glory of the Father? ನೀನು ತಂದೆಯಾದ ದೇವರ ಮಹಿಮೆಗಾಗಿ ಜೀವಿಸ್ತಾ ಇದ್ದೀರಾ? Respond. Whatever I am saying, respond to that. ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ರಿ, ಹೇಳ್ರಿ. ಏನು ಸುಮ್ಕೆ ನಮ್ಮ ನೋಡಕ್ಕೆ ಇದು ಸಿನಿಮಾ ಅಲ್ಲ, ಇದು ಟಿವಿ ಆನ್ ಮಾಡಿಲ್ಲ ಇಲ್ಲಿ. Hallelujah. This is a class. We are teaching you. You have to respond. ಇದು You have to ತರಗತಿ, learn. ಆತ್ಮೀಯ ತರಗತಿಯಾಗಿದೆ. ನೀವೆಲ್ಲರೂ ಕೂಡ ಕಲಿಯಬೇಕು, ಪ್ರತಿಕ್ರಿಯೆ ತೋರಿಸಬೇಕು. ಟಿವಿ ಅಲ್ಲ, ಸಿನಿಮಾ ಅಲ್ಲ ಇದು. ಬೇರೆಯವ್ರಿಗೆ ಹೇಳಿ, ನಾನು ಸುಮ್ಕೆ ನೋಡಕ್ಕೆ ಬಂದಿಲ್ಲ, ನಾನು ಕಲೀಲಿಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಬಂದಿದ್ದೇನೆ. ನಾನು ಸುಮ್ಮನೆ ನೋಡುವುದಕ್ಕೆ ಬಂದಿಲ್ಲ, ಕಲಿದು ದೇವರ ವಿಷಯಗಳನ್ನು ಕಲಿತು ಅದನ್ನು ಪ್ರತಿಕ್ರಿಯೆ ತೋರಿಸುವುದಕ್ಕೆ ಬಂದಿದ್ದೇನೆ. I tell you, when you study the Bible, you see God. ನೀನು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ನೀನು ದೇವರನ್ನು ನೋಡ್ತೀ. Amen. Amen. If you don't touch the Bible, you don't see God. ಅಸಲ್ ಬೈಬಲೇ ಮುಟ್ಟಿಲ್ಲ ಅಂದ್ರೆ ದೇವರನ್ನೇ ನೋಡುವುದಿಲ್ಲ. ಬೈಬಲ್ ಮುಟ್ಕೊಂಡು ತಲೆಗೆ ಹೊಡ್ಕೊಳ್ತಾರೆ. They cannot see God. ಬೈಬಲ್ ಹಿಡ್ಕೊಂಡು ಸುಮ್ಮನೆ ತಲೆ ಕೊಡ್ಕೊಂಡೋದು ಏನೋ ಮಾಡ್ಕೊಂತಾರೆ, ಅದು ಅಂತವ್ರು ದೇವರು ನೋಡಲು ಆಗುವುದಿಲ್ಲ. You have to study. ನೀನು ಸತ್ಯವೇದವನ್ನು ಅಧ್ಯಯನ ಮಾಡಬೇಕು. If you go to God's word, ನೀನು ದೇವರ ವಾಕ್ಯಕ್ಕೆ ಹೋಗಿದ್ರೆ, I tell you, you will understand God had a clear agenda, definite purpose for your life. ದೇವರು ತನ್ನ ಖಚಿತವಾದ ಉದ್ದೇಶವನ್ನು ಏನಿಟ್ಟಿದ್ದಾರೋ ನಿನ್ನ ಜೀವನಕ್ಕೆ ನೀನು ತಿಳಿದುಕೊಳ್ಳುತ್ತೀ. Amen. Amen. He has a definite agenda, definite purpose for each and every one of us. ಪ್ರತಿಯೊಬ್ಬರಿಗಾಗಿ ಆತನು ಖಚಿತವಾಗಿರುವಂತ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ. Hallelujah. Hallelujah. I tell you, long back when I knelt down in 1884, I lift up my hands, I said, Lord Jesus, interfere in my life. 1984ನೇ ವರ್ಷದಲ್ಲಿ ಸಭಾಪಾಲಕರು ಮೊಣಕಾಲೂರಿ ಕೈಗಳೆತ್ತಿ, ತಂದೆಯೇ ಯೇಸುವೆ ನನ್ನ ಜೀವನದಲ್ಲಿ ಜೋಕ್ಯಪಡಿಸ್ಕೋ ಅಂತ ಒಪ್ಪಿಸಿಕೊಂಡಿದ್ದಾಗ He entered in me. ದೇವರು ಸಭಾಪಾಲಕರ ಜೀವನದಲ್ಲಿ ಪ್ರವೇಶಿಸಿದ್ದಾರೆ. Amen. Amen. That time I came to know that God's clear agenda, God's clear definite purpose in my life. ಆ ಸಮಯದಲ್ಲಿ ದೇವರ
ಖಚಿತವಾದ ಉದ್ದೇಶವು ದೇವರ ವಿಷಯಗಳು ನೋಡಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ. Amen. ಆಮೆನ್. I tell you, God created this universe for His purpose. ದೇವರು ಈ ವಿಶ್ವವನ್ನೆಲ್ಲ ಕೂಡ ತನ್ನ ಉದ್ದೇಶಕ್ಕಾಗಿ ಮಾಡಿದ್ದಾರೆ. Even He created you for His purpose. ನಿನ್ನನ್ನು ಕೂಡ ತನ್ನ ಉದ್ದೇಶಕ್ಕಾಗಿ ದೇವರು ಮಾಡಿದ್ದಾರೆ. Same chapter, John 10:10 verse, Bible says, ಯೋಹಾನ ಸುವಾರ್ತೆ 10:10 ಹೇಳುತ್ತದೆ, in man, I tell you, God has a particular purpose, definite purpose. ದೇವರಿಗೆ ಖಚಿತವಾದ ಉದ್ದೇಶ ಉಂಟು ಪ್ರತಿಯೊಬ್ಬರಲ್ಲಿ, ಮನುಷ್ಯನಲ್ಲಿ. I tell you, we don't live for nothing. ನೀನು ಏನು ಸುಮ್ಮನೆ ಬರಿದಾಗಿ ಜೀವಿಸುವುದು ಅಲ್ಲ. ಏನೋ ಸುಮ್ಮನೆ ಜೀವನ ಮಾಡ್ತಾ ಇದ್ರೆ ಮುಂಜಾನೆ ಆಯ್ತು, ಸಂಜೆ ಆಯ್ತು, ರಾತ್ರಿ ಆಯ್ತು, ಮುಂಜಾನೆ ಮಧ್ಯಾಹ್ನ ರಾತ್ರಿ ಹಂಗ ಜೀವನ ಮಾಡಕ್ಕಲ್ಲ. ವಿ ಆರ್ ನಾಟ್ ಲಿವಿಂಗ್ ಫಾರ್ ದಟ್. ಏನು ಸುಮ್ಮನೆ ದಿನ ಆಗಿಬಿಡ್ತಾ ಇದೆ, ಆ ರೀತಿಯಲ್ಲಿ ಜೀವಿಸುವುದಕ್ಕೆಲ್ಲ ನಾವು. ಲೈಕ್ ಸಮ್ ಪೀಪಲ್ ಲಿವ್. ಕೆಲವರು ಜೀವಿಸದ ಹಾಗೆ ಸುಮ್ಮನೆ ಬರಿದಾಗಿ ಜೀವಿಸುವುದಕ್ಕೆಲ್ಲ ನಾವು ಜೀವಿಸುವುದು. I tell you, if you are ignorant of the Bible, ನೀನು ಸತ್ಯವೇದ ಕುರಿತು ಅಮಾಯಕರಾಗಿ ಜ್ಞಾನವಿಲ್ಲದೆ ಇದ್ರೆ you will not know the purpose, plan of God in your life. ನಿನ್ನ ಜೀವನದಲ್ಲಿ ದೇವರ ಉದ್ದೇಶವು ಚಿತ್ತವು ನಿನಗೂ ಗ್ರಹಿಸಲು ಆಗುವುದಿಲ್ಲ. God has a clear agenda, clear purpose in each and every one of us. ದೇವರಿಗೆ ಪ್ರತಿ ಒಬ್ಬರ ಮೇಲೆ ವೈಯಕ್ತಿಕವಾಗಿರುವಂತಹ ಒಂದು ಉದ್ದೇಶವು ಚಿತ್ತವು ಇದೆ. Some people don't know the Bible, they only guess and assume something. ಕೆಲವರಿಗೆ ಸತ್ಯವೇದದಲ್ಲಿರುವಂಥ ಸತ್ಯವು ಗೊತ್ತಾಗುವುದಿಲ್ಲ, ಅವರೇ ಊಹೆ ಮಾಡಿಕೊಂಡು ಹಂಗೆ ಹೋಗ್ತಾ ಇರ್ತಾರೆ, ಊಹಿಸಿಕೊಂಡು ಅವರ ಯಾವುದು ಒಳ್ಳೆದನ್ನಿಸ್ತಾ ಹಂಗೆ ಹೋಗ್ತಾ ಇರ್ತಾರೆ. But I tell you, you will understand the scriptures. ಆದರೆ ನೀವು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಿ, ಗ್ರಹಿಸ್ತೀರಿ. That's what Jesus said in Matthew 13 chapter 11th verse. ಮತ್ತೈ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, Oh, it has given unto you to understand the scripture. ನಿಮಗೂ ಅರ್ಥ ಮಾಡಿಕೊಳ್ಳುವಂತೆ ವಾಕ್ಯಗಳು ನೀವು ಅರ್ಥ ಮಾಡಿಕೊಳ್ಳುವಂತೆ ಕೊಡಲ್ಪಟ್ಟಿದೆ, ಬೇರೆಯವರಿಗೆಲ್ಲ. Not given to everybody. ಎಲ್ಲರಿಗೆ ಅರ್ಥ ಮಾಡಿಕೊಳ್ಳುವಂತೆ ದೇವರು ಕೊಟ್ಟಿಲ್ಲ, ನಿಮಗೆ ನೀವು ಅರ್ಥ ಮಾಡಿಕೊಳ್ಳುವಂತೆ ದೇವರು ಕೊಟ್ಟಿದ್ದಾನಂತ ಹೇಳ್ತಾರೆ ಅಲ್ಲಿ. Hallelujah. ಹಲ್ಲೆಲೂಯಾ. I tell you, it has given to you. ನಿಮಗೂ ಕೂಡ ಅರ್ಥ ಮಾಡಿಕೊಳ್ಳುವಂತೆ ಕೊಡಲ್ಪಟ್ಟಿದೆ. You have to understand the scripture. ನೀವು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. Then you will come to know the clarity of your purpose, of your vision. ಅವಾಗ ದೇವರು ನಿನಗಾಗಿ ಇಟ್ಟಿರುವಂತಹ ಉದ್ದೇಶವಾಗಲಿ ದರ್ಶನವಾಗಲಿ ಅದರಲ್ಲಿ ನಿನಗೆ ಸ್ಪಷ್ಟತೆ ಬರುತ್ತದೆ. Amen. Amen. I tell you, only through the scriptures you will understand the vision what God has given to you. ದೇವರ ಸತ್ಯವೇದ ವಾಕ್ಯದಿಂದ ಮಾತ್ರ ನೀನು ದೇವರು ನಿನಗಿಟ್ಟಿರುವಂಥ ದರ್ಶನವನ್ನು ನೀನು ಅರ್ಥ ಮಾಡಿಕೊಳ್ಳುವಂತೆ ನಿನ್ನ ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ. In the beginning of my days when I started searching the scripture, ಪ್ರಾರಂಭ ದಿವಸಗಳಲ್ಲಿ ಯೇಸು ಕ್ರಿಸ್ತನಲ್ಲಿ ಇರುವಾಗ ವಾಕ್ಯಗಳನ್ನು ಹುಡುಕುತ್ತಾ ಇದ್ರು I tell you, ಸಭಾಪಾಲಕರು. hours together I used to spend with the Bible. ಸತ್ಯವೇದವನ್ನು ತೆಗೆದುಕೊಂಡು ತಾಸನ್ಗಟ್ಟಲೆ ಸಮಯವನ್ನು ಕಳೆಯುತ್ತಾ ಇದ್ರು. I want to know who is this Jesus entered in my life. ನನ್ನಲ್ಲಿ ಪ್ರವೇಶಿಸಿರುವಂತ ಈ ಯೇಸುವಿನ ಕುರಿತು ನಾನು ಇನ್ನು ತಿಳ್ಕೊಳ್ಳಬೇಕು ಅನ್ನುವಂತ ಆಶೆದಿಂದ. One day I tell you, when I stood in the outreach in Ballari district, ಒಂದಿನ ಬಳ್ಳಾರಿ ಔಟ್ರೀಚ್ ನಲ್ಲಿ ಇರುವಾಗ, when I'm sharing testimony, ಸಾಕ್ಷ್ಯವನ್ನು ಅಲ್ಲಿ ಔಟ್ರೀಚ್ ನಲ್ಲಿ ಹಂಚುತ್ತಾ ಇರುವಾಗ God spoke to me. ದೇವರು ಮಾತನಾಡಿದ್ದಾರೆ, You are for my glory. ನೀನು ನನ್ನ ಮಹಿಮೆಗಾಗಿ ಎಂದು. Amen. You have to dedicate yourself to serve me. ನನ್ನನ್ನು ಸೇವಿಸುವುದಕ್ಕಾಗಿ ನೀನು ಪ್ರತಿಷ್ಠೆ ಮಾಡಿಕೊ ನಿನ್ನಂತೆ. Clearly I heard the voice. ಸ್ಪಷ್ಟವಾಗಿ ಆ ಒಂದು ದೇವರ ಸ್ವರವನ್ನು ಕೇಳಿದ್ದಾರೆ, ಆತ್ಮದೇವರ ಸ್ವರವನ್ನು. I said, Lord, I live for you. ಅವಾಗ ಸಭಾಪಾಲಕರು ಹೇಳಿದ್ದಾರೆ, ನಾನು ನಿನಗಾಗೆ ಇರುತ್ತೇನೆ, ಜೀವಿಸ್ತೇನೆ. I tell you, from that day to even today I'm serving him. ಆ ದಿನದಿಂದ ಈ ದಿನವರೆಗೆ ಕೂಡ ಕರ್ತನನ್ನು ಸೇವಿಸ್ತಾನೆ ಇದ್ದಾರೆ. I know the clarity of the God's purpose in my life. ಸಭಾಪಾಲಕರ ಜೀವನದಲ್ಲಿ ದೇವರ ಉದ್ದೇಶಗಳು ಸ್ಪಷ್ಟವಾಗಿ ಗ್ರಹಿಸಿದ್ದಾರೆ. I know the God's vision in my life. ದೇವರ ದರ್ಶನವು ಏನಾಗಿದ್ದೋ ಸಭಾಪಾಲಕರ ಜೀವನದಲ್ಲಿ ಗೊತ್ತಾಯಿತು. I tell you, when I stood there in the outreach, God showed me there are many people in this world who not know me. You have to stand and preach. You have to bring all those people into my kingdom. ಔಟ್ರೀಚ್ ನಲ್ಲಿ ನಿಂತುಕೊಂಡಿರುವಾಗ ದೇವರು ಹೇಳಿ ತೋರಿಸಿದ್ದಾರೆ, ಅನೇಕರು ನನ್ನ ಈ ಲೋಕದಲ್ಲಿ ನನ್ನ ಕುರಿತು ಗೊತ್ತಿಲ್ಲ, ನೀವೆಲ್ಲರಿಗೆ ಕೂಡ ನನ್ನನ್ನು ಸಾರಬೇಕೆಂದು. Amen. Amen. So I heard, I tell you, from that day onwards, even today I am serving him. ಆ ದಿನ ಕೇಳಿದೆ ಆತನ ಸ್ವರವನ್ನು, ಆ ದಿನದಿಂದ ಈ ದಿನವರೆಗೂ ಕೂಡ ಆತನು ಸೇವಿಸ್ತಾ ಇದೆ. Most important thing for man to discover their purpose and live in it. ಅತಿ ಮುಖ್ಯವಾಗಿರುವಂಥ ಪ್ರಾಮುಖ್ಯವಾಗಿರುವಂಥ ವಿಷಯವೇನೆಂದರೆ, ಒಬ್ಬ ಮನುಷ್ಯನು ತನ್ನ ದೇವರ ಚಿತ್ತವನ್ನು ಉದ್ದೇಶವನ್ನು ಅವ್ರ ಜೀವನದಲ್ಲಿ ತಿಳಿದುಕೊಂಡು
ಅಷ್ಟು ಮಾತ್ರವಲ್ಲದೆ ಅದರಲ್ಲಿ ಜೀವಿಸುವುದು. In your life, most important thing is to discover your purpose and live in it. ನಿನ್ನ ಜೀವನದಲ್ಲಿ ಅತಿ ಮುಖ್ಯವಾಗಿರುವಂಥ ವಿಷಯ ಏನಂದ್ರೆ ನೀನು ದೇವರನ್ನು ಆತನ ಉದ್ದೇಶವನ್ನು ಕಂಡಿಡಿದು ಅದರಲ್ಲಿ ಜೀವಿಸುವುದು. I tell you, more than that, nothing is in this world. ಅದಕ್ಕಿಂತ ಇನ್ನು ಈ ಲೋಕದಲ್ಲಿ ಏನೂ ಇಲ್ಲ. Amen. Know God's purpose in your life and live in it. ನಿನ್ನ ಜೀವನದಲ್ಲಿ ದೇವರ ಉದ್ದೇಶವನ್ನು ತಿಳಿದುಕೊಂಡು ಅದರಲ್ಲಿ ಜೀವಿಸು. Even though you know God's purpose and vision, ನಿನಗೆ ದೇವರ ಉದ್ದೇಶವು ದೇವರ ದರ್ಶನವು ಇದ್ದಾಗಲೂ so it is so easy to turn from their purpose. ಆ ದೇವರಿಟ್ಟಿರುವಂಥ ಉದ್ದೇಶದಿಂದ ಮರಳಿಸಲ್ಪಡುವುದು ಬಹಳ ಸುಲಭತರ. Because Jesus told parable of the sower. ಯಾಕಂದ್ರೆ ಯೇಸುವು ಸತ್ಯವೇದದಲ್ಲಿ ಬಿತ್ತುವವನ ಸಾಮ್ಯವನ್ನು ಹೇಳಿದ್ದಾರೆ. One man sowed the seed. ಒಬ್ಬ ಮನುಷ್ಯನು ಬೀಜವನ್ನು ಬಿತ್ತಿದ್ದಾನೆ. In the roadside he sowed the seed. ಆತನು ಮಾರ್ಗ ಮಧ್ಯದಲ್ಲಿ ಬಿತ್ತಿದ್ದಾನೆ. And when he received the word, Satan came and snatched it. ಆತನು ವಾಕ್ಯವನ್ನು ಕೇಳಿದ ಕೂಡಲೇ ಸಾತಾನು ಬಂದು ಅದನ್ನು ಆ ಬೀಜವನ್ನು ಹೊತ್ತುಕೊಂಡು ಹೋದನು. Because I tell you, where you are sowing that word of God in your life is very important. ಎಲ್ಲಿ ನಿನ್ನ ಜೀವನದಲ್ಲಿ ದೇವರ ವಾಕ್ಯವನ್ನು ಬಿತ್ತುತ್ತಾ ಇದೆಯೋ ಅದು ಬಹಳ ಪ್ರಾಮುಖ್ಯವಾದದ್ದು. If you are not sown what I am preaching in your heart, I tell you, Satan snatch away that word. ನೀನು ಹೃದಯದಲ್ಲಿ ಸಭಾಪಾಲಕರು ಬೋಧಿಸುವಂತ ವಾಕ್ಯವನ್ನು ಬಿತ್ತುಕೊಂಡಿಲ್ಲ ಅಂದ್ರೆ ಸಾತಾನು ಬಂದು ಅದನ್ನು ತೆಗೆದುಕೊಂಡು ಹೋಗುತ್ತಾನೆ. It is very easy to turn from your purpose. ದೇವರು ನಿನಗಾಗಿಟ್ಟಿರುವಂತ ಉದ್ದೇಶವನ್ನು ತಿರುಗಿಸುವುದು ಬಹಳ ಸುಲಭತರ. I tell you, many move where the world is moving. ಅನೇಕರು ಪ್ರಪಂಚವು ಲೋಕದ ಜನರು ಹೆಂಗ ಚಲಿಸ್ತಾರೋ ಹಂಗ ಚಲಿಸ್ತಾ ಇರ್ತಾರೆ. You come into the church, don't look the world, don't see how they are moving in this world. ನೀನು ಸಭೆಗೆ ಬಂದಿರುವಾಗ ಕ್ರಿಸ್ತನಲ್ಲಿ ಬಂದಿರುವಾಗ ಲೋಕವು ಹೆಂಗ ಚಲಿಸ್ತದೋ ಲೋಕದ ಜನರು ಹೆಂಗ ಹೋಗ್ತಾರ ಅದನ್ನ ನೋಡಬೇಡ. You have to see the word of God, how Jesus moved, that way you have to move. ನೀನು ದೇವರ ವಾಕ್ಯವನ್ನು ನೋಡಬೇಕು. ಹೇಗೆ ಯೇಸು ಸ್ವಾಮಿ ಚಲಿಸಿದ್ದಾನೆ ಜೀವಿಸಿದ್ದಾನೋ ಹಾಗೆ ಜೀವಿಸುವಂತೆ. Many move, I tell you, on their circumstances. ಅನೇಕರು ತಮ್ಮ ಪರಿಸ್ಥಿತಿಗಳನ್ನು ನೋಡಿ ಚಲಿಸ್ತಾ ಇರ್ತಾರೆ. According to their circumstances they want to adjust. ತಮ್ಮ ಪರಿಸ್ಥಿತಿಗಳ ಪ್ರಕಾರವಾಗಿ ಅಡ್ಜಸ್ಟ್ ಮಾಡ್ಕೋಬೇಕಂತ ನೋಡ್ತಾರೆ ವಿಷಯ. According to your purpose, you wanted to speak yourself. ನಿನ್ನ ಪರಿಸ್ಥಿತಿಗಳನ್ನು ನೋಡಿ ನೀನು ಮಾತನಾಡಬೇಕಂತ ನೋಡ್ತೀಯ. Don't be like that. ಆ ರೀತಿಯಲ್ಲಿ ಇರಬೇಡ. Hallelujah. Hallelujah. Don't see your circumstance and live adjust to that. ನೀನು ನಿನ್ನ ಪರಿಸ್ಥಿತಿಗಳನ್ನು ನೋಡಿಕೊಂಡು ಆ ಪ್ರಕಾರವಾಗಿ ಜೀವಿಸ್ತಾ ಅಡ್ಜಸ್ಟ್ ಆಗಬೇಡ. Don't accept less than what God planned in your life. ದೇವರು ನಿನ್ನ ಜೀವನದಲ್ಲಿ ಏನು ಯೋಜನೆ ಇಟ್ಟಿದ್ದಾನೋ ಅದಕ್ಕಿಂತ ಕಡಿಮೆಯಾಗಿ ನೀನು ಕೆಳಗೆ ಇಳಬೇಡ. If you adjust to your circumstances, ನೀನು ನಿನ್ನ ಪರಿಸ್ಥಿತಿಗಳಿಗೆ ಅಡ್ಜಸ್ಟ್ ಆಗುತ್ತಾ ಹೋಗ್ತಾ ಇದ್ರೆ, I tell you, that is the most terrible thing in your life. ಅದು ಬಹಳಷ್ಟು ಘೋರವಾಗಿರುವಂತ ವಿಷಯ ನಿನ್ನ ಜೀವನದಲ್ಲಿ. Tell to somebody, I don't adjust myself to my circumstances. ಇತರರಿಗೆ ಹೇಳ್ರಿ, ನಾನು ನನ್ನ ಪರಿಸ್ಥಿತಿಗಳಿಗೆ ನಾನು ಅಡ್ಜಸ್ಟ್ ಆಗಿ ನಾನು ಜೀವಿಸುವುದಿಲ್ಲ. If you live according to your circumstances, ನೀನು ನಿನ್ನ ಪರಿಸ್ಥಿತಿಗಳ ಪ್ರಕಾರವಾಗಿ ದೇವರ ವಾಕ್ಯವನ್ನು ಬಿಟ್ಟು ಅಡ್ಜಸ್ಟ್ ಆಗ್ತಾ ಹೋಗಿದ್ರೆ, that time failure is no difference to you. ಅವಾಗ ನಿನಗೆ ಸೋಲು ಏನು ವ್ಯತ್ಯಾಸವಾಗಿ ಕಾಣಿಸುವುದಿಲ್ಲ. That time your life is empty. ಆ ಸಮಯದಲ್ಲಿ ನಿನ್ನ ಜೀವನ ಬರಿದಾಗಿರುತ್ತದೆ. That time failure is no difference. ನಿನಗೆ ಆ ಸಮಯದಲ್ಲಿ ಸೋಲು ಇದ್ರೆ ಕೂಡ ಅಸಲು ವ್ಯತ್ಯಾಸನೇ ಅನಿಸುಕನೇ ಇರೋದಿಲ್ಲ. I tell you, that time you go in frustration. ಅಂತ ಸಮಯದಲ್ಲಿ ನೀನು ಒತ್ತಡಕ್ಕೆ ಒಳಗಾಗುತ್ತೀಯಾ. I tell you, you are go through the frustration, but other may not know what you are going through. ನೀನೇನೋ ಒತ್ತಡಕ್ಕೆ ಒಳಗಾಗಿ ಹೋಗ್ತಾ ಇರ್ತೀವಿ, ಹೊರಗೇನೋ ಚೆನ್ನಾಗಿರ್ತೀವಿ, ಆದ್ರೆ ಬೇರೆಯವರಿಗೆ ನೀನು ಚೆನ್ನಾಗಿದೆ ಅನ್ಕೊಂತಾರ, ಆದ್ರೆ ನೀನು ಕಷ್ಟಪಡ್ತಾ ಇರ್ತೀ. I tell you, when you discover your purpose in Christ, ಕ್ರಿಸ್ತನ ಒಂದು ಉದ್ದೇಶವು ನಿನ್ನ ಜೀವನದಲ್ಲಿ ಕಂಡಿಡಿದ್ರೆ, you will be fellowship with God. ನೀನು ಕಂಡಿದ ನಂತರ ನೀನು ದೇವರೊಂದಿಗೆ ಸಹವಾಸ ಮಾಡಬೇಕು. Amen. Amen. Only that purpose what are kept for you, only that vision what has given for you, through God only you can be successful. ದೇವರು ನಿನಗೆ ಕೊಟ್ಟಿರುವಂತ ಉದ್ದೇಶವು ದರ್ಶನವು ಅದು ಪೂರೈಸಲ್ಪಡಬೇಕಂದ್ರೆ ದೇವರೇ ಅದನ್ನು ಮಾಡಬೇಕು. ಅದಕ್ಕಾಗಿ ಆತನೊಂದಿಗೆ ಸಹವಾಸ ನೀನು ಮಾಡಬೇಕು. You don't try. ನೀನೇನೋ ಪ್ರಯತ್ನ ಮಾಡಬೇಡ. You try and you will fail. ನೀನೇ ಪ್ರಯತ್ನ ಮಾಡಿ ನೀನು ಸೋತೋಗ್ತೀಯಾ. But when you know your purpose, just fellowship with God. ನಿನಗೆ ದೇವರ ಉದ್ದೇಶವು ನಿನ್ನಲ್ಲಿ ಏನಿದೋ ನೀನು ಕಂಡಿದ್ದಾಗ ದೇವರೊಂದಿಗೆ ಸಹವಾಸ ಮಾಡು.
when you discover it by the power of the Holy Ghost, ನೀನು ಪವಿತ್ರಾತ್ಮ ದೇವರ ಶಕ್ತಿಯಿಂದ ಆ ತಂದೆಯ ಉದ್ದೇಶವನ್ನು ನೀನು ಕಂಡುಹಿಡಿದ್ರೆ Holy Ghost will help you to fulfill the purpose and vision which has given to you. ಪವಿತ್ರಾತ್ಮ ದೇವರು ನಿನ್ನ ಜೀವನದಲ್ಲಿ ಆತನಿಟ್ಟಿರುವಂತ ಉದ್ದೇಶವನ್ನು ದರ್ಶನವನ್ನು ಪೂರೈಸುವುದಕ್ಕೆ ನಿನಗೆ ಸಹಾಯ ಮಾಡ್ತಾನೆ. I tell you, in the scriptures he promised to help you and fulfill that purpose. ವಾಕ್ಯದಲ್ಲಿ ಆತನು ವಾಗ್ದಾನ ಮಾಡಿದ್ದಾನೆ, ನಾನು ನಿನಗೆ ಸಹಾಯಕರವಾಗಿದ್ದು ನಿನಗೆ ನಿನ್ನನ್ನು ದೇವರ ಚಿತ್ತದಲ್ಲಿ ನಡೆಸುತ್ತೇನೆ ಎಂದು. John 16 chapter 13th verse. ಯೋಹಾನ ಸುವಾರ್ತ 16ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ, Bible says he will lead you in all the truth. ಪವಿತ್ರ ಆತ್ಮ ನಿನ್ನನ್ನು ಸರ್ವ ಸತ್ಯದಲ್ಲಿ ನಡೆಸುತ್ತಾನೆ. Amen. ಆಮೆನ್. So just you fellowship with him. ಆತನು ನಂಬಿ ನೀನು ಆತನೊಂದಿಗೆ ಸಹವಾಸ ಮಾಡು. He will lead you in all his truth. ಆತನು ನಿನ್ನನ್ನು ಸರ್ವ ಸತ್ಯದಲ್ಲಿ ನಡೆಸುತ್ತಾನೆ. You will know the truth. ನಿನಗೆ ಸತ್ಯವು ಗೊತ್ತಾಗುತ್ತದೆ. That will make you free. ಆ ಸತ್ಯವೇ ನಿನ್ನನ್ನು ಸ್ವತಂತ್ರನಾಗಿ ಮಾಡುತ್ತದೆ. Hallelujah. ಹಲ್ಲೆಲೂಯಾ. Many have no knowledge. ಅನೇಕರಿಗೆ ದೇವರ ಒಂದು ತಿಳುವಳಿಕೆ ಇಲ್ಲ, ವಾಕ್ಯದ ತಿಳುವಳಿಕೆ Many ಇಲ್ಲ. not know the purpose and God's vision in their life. ಅನೇಕರಿಗೆ ದೇವರ ಉದ್ದೇಶವು ದೇವರ ಚಿತ್ತವು ಅವ್ರ ಜೀವನದಲ್ಲಿ ಗೊತ್ತಿಲ್ಲ. I tell you, they just go on their life journey, that's all. ಅವರು ಜೀವನ ಪ್ರಯಾಣದಲ್ಲಿ ಹಂಗೆ ಹೋಗ್ತಾ ಇರ್ತಾರಷ್ಟೇ. That help in a certain extent. ಅದು ಸ್ವಲ್ಪ ಸಮಯವರೆಗೆ ಅದು ಸಹಾಯಕರವಾಗಿರ್ತದೆ ನಿನ್ನ ಪ್ರಯಾಣದಲ್ಲಿ. But in that life of journey, ನಿನ್ನ ಜೀವನ ಪ್ರಯಾಣದಲ್ಲಿ many people not known that there will be many adversaries. ಅವರಿಗೆ ಗೊತ್ತಿಲ್ಲ ಅನೇಕ ವಿರುದ್ಧವಾಗಿರುವಂತ ವೈರಿಗಳು ಇರುತ್ತವೆ ಎಂದು. You don't know there are many adversaries are in this world. ನಿನಗೆ ಗೊತ್ತಿಲ್ಲ ಅನೇಕ ವೈರಿಗಳು ನಿನಗೆ ಅಡ್ಡಿಯಾಗಿರುತ್ತವೆಂದು. That's what Bible says in Ephesians 6 chapter 12th verse. ಎಫೆಸಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ, We are not fighting against flesh and blood. ನಾವು ರಕ್ತ ಮಾಂಸಗಳಿಂದ ನಾವು ಶರೀರ ಮನುಷ್ಯರ ಮಾತ್ರದಿಂದ ನಾವು ಯುದ್ಧ ಮಾಡ್ತಾ ಇಲ್ಲ. We are fighting against satanic principalities, satanic powers, Satan rulers of darkness, Satan mid-air forces. ನಾವು ಪ್ರಭುತ್ವಗಳು, ಸಾತಾನ್ನ ಪ್ರಭುತ್ವಗಳು, ರಾಜತ್ವಗಳು, ಆ ಒಂದು ಅಂಧಕಾರ ಶಕ್ತಿಗಳ ಸಂಗಡ ನಾವು ಹೋರಾಡ್ತಾ ಇದ್ದೀವಿ. When you let those adversaries in your life, ಆ ಒಂದು ವೈರಿಯ ಸಾತಾನ್ನ ಶಕ್ತಿಗಳನ್ನು ನಿನ್ನ ಜೀವನದಲ್ಲಿ ಅನುಮತಿ ಕೊಡ್ತಾ ಇದ್ರೆ, I tell you, they will enter in your path and you will be troubled. ಆ ವೈರಿಗಳು ನಿನ್ನ ಮಾರ್ಗದಲ್ಲಿ ಪ್ರವೇಶಿಸಿ ನಿನ್ನನ್ನು ಕಷ್ಟಕ್ಕೆ ಒಳಪಡಿಸ್ತವೆ. That time you never expect your life will be destroyed. ಆ ಸಮಯದಲ್ಲಿ ನೀನು ಯೋಚನೆ ಮಾಡುವುದಿಲ್ಲ, ನಿನ್ನ ಜೀವನ ಅಲ್ಲಿಗೆ ನಾಶವಾಗುತ್ತದೆ. That's what we must be very careful. We have to take care of our spiritual life. ಅದಕ್ಕಾಗಿ ನಾವು ಬಹಳಷ್ಟು ಜಾಗೃತೆಯಿಂದ ನಮ್ಮ ಆತ್ಮೀಯ ಜೀವನವನ್ನು ಕಾಪಾಡಿಕೊಳ್ಳಬೇಕು, ಜಾಗೃತೆ ವಹಿಸಬೇಕು. God has given wisdom, we have to protect ourselves. ದೇವರು ನಮಗೂ ಜ್ಞಾನವನ್ನು ಕೊಟ್ಟಿದ್ದಾರೆ, ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು. We have ಆತ್ಮೀಯವಾಗಿ to protect our families. ನಮ್ಮ ಕುಟುಂಬಗಳನ್ನು ನಾವು We ಕಾಪಾಡಿಕೊಳ್ಳಬೇಕು. have to protect our finances. ನಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು, ಆರ್ಥಿಕ ವಿಷಯಗಳನ್ನು ನಾವು We ಕಾಪಾಡಿಕೊಳ್ಳಬೇಕು. have to protect our business. ನಮ್ಮ ವ್ಯಾಪಾರವನ್ನು ನಾವು ಕಾಪಾಡಿಕೊಳ್ಳಬೇಕು. Hallelujah. Hallelujah. We have to protect our ministries. ನಮ್ಮ ಪರಿಚರ್ಯಗಳನ್ನು ನಾವು We ಕಾಪಾಡಿಕೊಳ್ಳಬೇಕು. have to protect our body. ನಮ್ಮ ಶರೀರವನ್ನು ನಾವು ಕಾಪಾಡಿಕೊಳ್ಳಬೇಕು. Because there are many adversaries are there, unseen adversaries. ಯಾಕಂದ್ರೆ ಕಾಣದೇ ಇರುವಂತ ಆತ್ಮ ವೈರಿಗಳಿದೆ, They want to destroy us. ಅವು ನಮ್ಮನ್ನು ನಾಶಪಡಿಸಬೇಕಂತ ನೋಡ್ತವೆ. We have to take the fellowship of the Holy Spirit and protect ourselves. ನಾವು ಪವಿತ್ರಾತ್ಮ ದೇವರ ಸಹವಾಸವನ್ನು ಪಡೆದುಕೊಂಡೇ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು. I tell you, even though you are in right path, ನೀನು ಸರಿಯಾಗಿರುವಂತ ಮಾರ್ಗದಲ್ಲಿ ನೀನು ಜೀವನ ಮಾಡ್ಕೊಂತ ಹೋಗುತ್ತಾ ಇದ್ರು even ಕೂಡ, though you are a good person, ನೀನು ಒಳ್ಳೆ ವ್ಯಕ್ತಿ ಆಗಿದ್ರೂ ಸಹ, if you don't want to protect yourself, you will be eliminated from this world. ನೀವು ಒಂದು ವೇಳೆ ನೀನು ಆತ್ಮದೇವರ ಸಹವಾಸದಿಂದ ಕಾಪಾಡಿಕೊಂಡಿಲ್ಲ ಅಂದ್ರೆ ಈ ಪ್ರಪಂಚದಿಂದ ನೀನು ತೆಗೆದು ಹಾಕಲ್ಪಡ್ತೀಯ. God will not help you anything. ದೇವರು ಏನು ಸಹಾಯ ಮಾಡಲು ಆಗುವುದಿಲ್ಲ. Because he has given everything to you. ಯಾಕಂದ್ರೆ ದೇವರು ನಮಗಾಗಿ ಎಲ್ಲವನ್ನು ಕೊಟ್ಟಿದ್ದಾರೆ. He paid everything. He paid the price for us and given everything to us. ನಮಗಾಗಿ ನಾವು ಹೋಗುವಂತ ಪರಿಸ್ಥಿತಿಗಳಿಗೆ ಆತನು ಬೆಲೆ ಕಟ್ಟಿ ಎಲ್ಲ ಕೂಡ ನಮಗೂ ಕೊಟ್ಟಿದ್ದಾನೆ. He has given eternal life. ಆತನು ನಮಗೂ ನಿತ್ಯ ಜೀವವನ್ನು, ಆತನ ಜೀವವನ್ನು ಕೊಟ್ಟಿದ್ದಾರೆ.
that life will produce everything what you want. ಆ ಜೀವವು ನಿನಗೂ ಬೇಕಾಗಿರುವಂತ ಎಲ್ಲಾ ವಿಷಯಗಳನ್ನು ಉತ್ಪನ್ನ ಮಾಡುತ್ತದೆ. He has given Holy Ghost. ಆತನು ಪವಿತ್ರಾತ್ಮ ದೇವರನ್ನು ಕೊಟ್ಟಿದ್ದಾರೆ. Oh, he will lead you in all his truth and you will be successful. ಆತನು ಸತ್ಯದಲ್ಲಿ ನಿನ್ನನ್ನು ನಡೆಸ್ತಾ ಎಲ್ಲಾ ಜಯದಲ್ಲಿ ನಡೆಸ್ತಾನೆ. That's what, don't be only a good person. ಅದಕ್ಕಾಗಿ ಬರೇ ಒಳ್ಳೆಯ ವ್ಯಕ್ತಿ ಆಗಿ ಮಾತ್ರ ಇರಬೇಡ. Many people think that, oh, if I am a good person it is enough. ಅನೇಕರು ಅನ್ಕೋತಾರೆ ನಾನು ಒಳ್ಳೆ ವ್ಯಕ್ತಿ ಆಗಿದ್ದೀನಿ ಸಾಕು ಎಂದು. I tell you, you have to be tough Christian. ನೀನು ಎಂತ ಕ್ರೈಸ್ತವನಾಗಿರ್ಬೇಕಂದ್ರೆ ದೃಢವಾಗಿರುವಂತ ಕ್ರೈಸ್ತವನಾಗಿರ್ಬೇಕು, ಟಫ್ ಆಗಿರ್ಬೇಕು, ಗಟ್ಟಿಯಾಗಿರುವಂತ ಕ್ರೈಸ್ತವನಾಗಿರ್ಬೇಕು. Not that wrestling with our muscles. ಅಂದ್ರೆ ಏನೋ ಶಾರೀರಿಕ ಮಸಲ್ಸ್ ಕಂಡರಗಳಿಂದ ದೃಢವಾಗಿರುವಂತ ಅಂತ ಕ್ರೈಸ್ತವ ಬಗ್ಗೆ ಹೇಳ್ತಾ ಇಲ್ಲ. Bible says physical exercise profits little. ಸತ್ಯವೇದ ಹೇಳುತ್ತದೆ ಶಾರೀರಿಕ ವ್ಯಾಯಾಮ ಸ್ವಲ್ಪ ಲಾಭವನ್ನು ತರುತ್ತದೆ. But godliness will profit on all things. ಆದರೆ ದೇವರ ದೈವಿಕವಾಗಿರುವಂತ ಆ ಒಂದು ವ್ಯಾಯಾಮ, ಆತ್ಮೀಯ ವ್ಯಾಯಾಮ ಎಲ್ಲಾ ವಿಷಯಗಳಿಗೂ ಲಾಭಕರ. Many people, they never found one who created them. ಅನೇಕರು ತಮ್ಮನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಕೂಡ ಕಂಡುಹಿಡಿಯುವುದಿಲ್ಲ. Many people not found that who actually planned their life. ಅನೇಕರಿಗೆ ಯಾರು ನಿನ್ನ ಜೀವನವನ್ನು ಯೋಜನೆ ಮಾಡಿ ಕಳಿಸಿದ್ದಾರೋ ಕೂಡ ಗೊತ್ತಿಲ್ಲ. Many people don't know who sent you into this world. ಈ ಲೋಕದಲ್ಲಿ ಯಾರು ಕಳಿಸಿದ್ದಾರೆ ತಮ್ಮನ್ನು ಅಂತ ಅನೇಕರಿಗೆ ಗೊತ್ತೇ ಇಲ್ಲ. You are thinking that you yourself came through your father. ನೀನು ಅನ್ಕೊಂತಾ ಇದೆ ನಮ್ಮ ತಂತಾಯಿಗಳಿಂದ ನಾನೇ ಬಂದಿದ್ದೀನಿ ಅವರಿಂದ ಅನ್ಕೊಂತೀಯ. You are thinking that your fathers only sent you. ನೀನು ಅನ್ಕೊಂತೀನಿ ನನ್ನ ತಂದೆನೇ ನನ್ನನ್ನು ಕಳಿಸಿದ್ದಾನೆ, ಅಂದ್ರೆ ಈ ಲೋಕದ ತಂದೆನೇ ಕಳಿಸಿದ್ದಾರೆ. I tell you that is a great failure. ಅದೇ ನಾನು ಹೇಳ್ತಾ ಇದ್ದೀನಿ, ಅದು ದೊಡ್ಡ ಸೋಲು. You must understand who planned and sent you into this world. ನೀನು ಅರ್ಥ ಮಾಡಿಕೊಳ್ಳಬೇಕು ಯಾರು ನಿನ್ನನ್ನು ಈ ಭೂಮಿ ಮೇಲೆ ಕಳಿಸಿಕೊಟ್ಟಿದ್ದಾರೆ ಎಂದು. Find out what God kept in your life. ನಿನ್ನ ಜೀವನದಲ್ಲಿ ಏನು ದೇವರು ಇಟ್ಟಿದ್ದಾರೋ ಕಂಡಿಡು. And fulfill that in your life. ಅದು ನಿನ್ನ ಜೀವನದಲ್ಲಿ ಪೂರೈಸು. That is the most important thing I say. ಅದು ಬಹಳಷ್ಟು ಪ್ರಾಮುಖ್ಯವಾಗಿರುವಂತ ವಿಷಯವು ಸಭಾಪಾಲಕರು ಹೇಳ್ತಾ If you ಇದ್ದಾರೆ. are not having right fellowship with the Spirit of God, ಪವಿತ್ರಾತ್ಮ ದೇವರೊಂದಿಗೆ ನಿನಗೂ ಸರಿಯಾಗಿರುವಂತ ಸಂಬಂಧವು ಇಲ್ಲ ಅಂದ್ರೆ, John 14:17 says, ಯೋಹಾನ ಸುವಾರ್ತೆ 14:17 ಹೇಳುತ್ತದೆ, when Holy Ghost come, He dwells in you and with you. ಪವಿತ್ರಾತ್ಮ ದೇವರು ನಿನ್ನಲ್ಲಿ ಬಂದು ನಿನ್ನಲ್ಲಿ ನಿನ್ನ ಸಂಗಡ ಇರುತ್ತಾರೆ, ಜೀವಿಸ್ತಾರೆ, ನಿನ್ನಲ್ಲೇ ಇರುತ್ತಾರೆ. When He come and dwell in you and with you, you must have a right fellowship with Him. ನೀವು ಆತನು ಬಂದು ನಿನ್ನಲ್ಲಿ ನೆಲೆಗೊಂಡಿರುವಾಗ ಆತನೊಂದಿಗೆ ಸತ್ಸಂಬಂಧವನ್ನು ಬೆಳೆಸ್ಕೋಬೇಕು. But if you are not having the right fellowship with you, ನೀನು ಒಂದು ವೇಳೆ ಪವಿತ್ರಾತ್ಮ ದೇವರೊಂದಿಗೆ ಸರಿಯಾದ ಸತ್ಸಂಬಂಧ ಇಲ್ಲ ಅಂದ್ರೆ, you don't understand why you are living. ನೀನು ಯಾವಕ್ಕಾಗಿ ಜೀವಿಸ್ತಾ ಇದೆ ಭೂಮಿ ಮೇಲೆ ನಿನಗೆ ಅರ್ಥವೇ ಆಗುವುದಿಲ್ಲ. You must live for Him. ನೀವು ಆತನಕ್ಕಾಗಿ ಜೀವಿಸಬೇಕು. Hallelujah. ಹಲ್ಲೆಲೂಯಾ. That's why I'm shouting and sharing to you all. ಅದಕ್ಕಾಗಿ ಸಭಾಪಾಲಕರು ಸೇವಿಸ್ತಾ ನಿಮಗೂ ಕೂಡ ಹೇಳ್ತಾ ಇದ್ದಾರೆ, He don't live for us, but you have to live for Him. ಆತನು ನಮಗಾಗಿ ಜೀವಿಸ್ತಾ ಇಲ್ಲ ದೇವರು, ನಾವು ಆತನಕ್ಕಾಗಿ ಜೀವಿಸಬೇಕು. You understand? That must be sink in your heart. ಅದು ನಿನ್ನಲ್ಲಿ ಹಂಗೆ ಒಳಗಡೆ ಹೋಗಬೇಕು. ಏನು ದೇವರು ನಿನಗೋಸ್ಕರ ಜೀವಿಸ್ತಾ ಇಲ್ಲ, ದೇವರಕ್ಕಾಗಿ ನೀನು ಜೀವಿಸ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಆತನೇ ನನ್ನ ಸಲುವಾಗಿ ಜೀವಿಸ್ತಾನೆ. ನಾನು ಯಾವಾಗ ಹೋದ್ರೆ ಅವಾಗ ಬರ್ತಾನೆ, ಯಾವಾಗ ಬಂದರೆ ಆತನು, ಯಾವಾಗ ಪ್ರಾರ್ಥನೆ ಮಾಡಿದ್ರೆ ಆತನು ಸ್ವೀಕಾರ ಮಾಡ್ತಾನೆ, ಯಾವಾಗ ಬೈಬಲ್ ಓದಿದ್ರೆ ಅದಂತೆ ನನ್ನ ನೋಡ್ತಾನೆ. ನಾಟ್ ಲೈಕ್ ದಟ್. ನೀನು ಆತನ ನನಗೋಸ್ಕರ ಜೀವಿಸ್ತಾ ಇದ್ದಾನೆ ಅಂದಂಗ ನಿನ್ಗೆ ಇಷ್ಟ ಬಂದಂಗ ಹೋಗಿ ಏನೋ ಮಾಡ್ಕೊಂತ ಆರಿದ್ದಲ್ಲ. Hallelujah. ಹಲ್ಲೆಲೂಯಾ. I tell you, He is not living for you, you are living for Him. ನಿನಗೋಸ್ಕರ ಆತನು ಜೀವಿಸ್ತಾ ಇಲ್ಲ, ನೀನು ಆತನಕ್ಕೋಸ್ಕರ ಜೀವಿಸ್ತಾ ಇದ್ದೀ. ನೀನು ಹೆಂಗ ಜೀವಿಸುತ್ತೀಯೋ ಅದಕ್ಕೆ ದೇವರು ಅನುಗುಣವಾಗಿ ಇರೋದಿಲ್ಲ. ನೀನು ಹೆಂಗ ಜೀವಿಸ್ತೀಯೋ ಆ ಪ್ರಕಾರವಾಗಿ ಅನುಗುಣವಾಗಿ ದೇವರು ನಿನಗಾಗಿ ಇರುವುದಿಲ್ಲ. ದೇವರು ಏನು ಹೇಳುತ್ತಾನೋ ಅದಕ್ಕೆ ಅನುಗುಣವಾಗಿ ನೀನಿರಬೇಕು. ದೇವರು ಏನು ಹೇಳುತ್ತಾನೋ ಅದಕ್ಕೆ ಅನುಗುಣವಾಗಿ ನೀನು ಇರಬೇಕು. Hallelujah. Hallelujah. You must live for Him. ನೀವು ಆತನಕ್ಕಾಗಿ ಜೀವಿಸಬೇಕು. That's what Revelation 4 chapter 11th verse said. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ, We are created for His pleasure. ನಾವು ಆತನ ಆನಂದಕ್ಕಾಗಿ ಜೀವಿಸ್ತಾ ಇದ್ದೇವೆ. ಆತನ ಆನಂದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. Hallelujah. Hallelujah. You have to give the pleasure to God. ನೀನು ದೇವರಿಗೆ ಆನಂದವನ್ನು ತರಬೇಕು. God is not for your pleasure. ದೇವರು ನಿನ್ನ ಆನಂದಕ್ಕಾಗಿ ಅಲ್ಲ. Many people think that God is for my prosperity, God is for my health.
but he has given, I tell you, but you must live for him, for his pleasure. ದೇವರು ನನ್ನ ಅಭಿವೃದ್ಧಿಗಾಗಿ, ದೇವರು ನನ್ನ ಆರೋಗ್ಯಕ್ಕಾಗಿ ಒಳ್ಳೆಯದೇ ಎಲ್ಲ ಕೊಟ್ಟಿದ್ದಾನೆ, ಆದರೆ ನೀನು ಆತನಕ್ಕಾಗಿ ಜೀವಿಸಬೇಕು. Why you are earning money? ಯಾಕೆ ನೀನು ಹಣವನ್ನು ಸಂಪಾದನೆ ಮಾಡ್ತಾ ಇದೆ? Why you are having family? ಯಾಕೆ ನಿನಗೂ ಕುಟುಂಬವಿದೆ? Why you want children? ಯಾಕೆ ನಿನಗೂ ಮಕ್ಕಳಿದ್ದಾರೆ? Because you want pleasure through that. ನೀನು ಅದರಿಂದ ಆನಂದ ಪಡಬೇಕಂತ ನೀನು The ಹಿಡ್ಕೊಂಡಿದ್ದೀಯ. same way, what all things God created in this world, that is for his pleasure. ಹಾಗೆಯೇ ದೇವರು ಏನೇನು ಉಂಟು ಮಾಡಿದಾನೋ ಅದು ಆತನ ಆನಂದಕ್ಕಾಗಿ. You must live for his pleasure. ಆತ ನಿನ್ನನ್ನು ಉಂಟು ಮಾಡಿದಾನೆ, ನೀನು ಕೂಡ ಆತನ ಆನಂದಕ್ಕಾಗಿ You don't ಜೀವಿಸಬೇಕು. live for your pleasure, you have to live for his pleasure. ನಿನ್ನ ಆನಂದಕ್ಕಾಗಿ ಆತನು ಜೀವಿಸ್ತಾ ಇಲ್ಲ ದೇವರು, ನೀನು ಆತನ ಆನಂದಕ್ಕಾಗಿ ಭೂಮಿ ಮೇಲೆ ಜೀವಿಸಬೇಕು. You must focus, your attention must be on what God is saying through his word. ದೇವರ ವಾಕ್ಯದಿಂದ ಆತನು ಏನು ಹೇಳುತ್ತಾನೋ ಅದರ ಮೇಲೆ ನಿನ್ನ ದೃಷ್ಟಿ, ನಿನ್ನ ಏಕಾಗ್ರತೆ ಇರಬೇಕು. Doesn't matter what others saying, but your focus must be on what God is saying. ಇತರರು ಏನು ಹೇಳುತ್ತಾ ಇದ್ದೋ ಅದರ ಮೇಲೆ ನೀನು ದೃಷ್ಟಿಸಬೇಡ, ದೇವರು ಏನು ಹೇಳುತ್ತಾ ಇದ್ದನೋ ಅದರ ಮೇಲೆ ನಿನ್ನ ದೃಷ್ಟಿ ಇರಲಿ. Amen. ಆಮೆನ್. Romans 4 chapter 19 verse said, ರೋಮ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ, Abraham did not focus on his own incapability. ಅಬ್ರಹಾಮನು ತನ್ನ ಅಸಮರ್ಥದ ಮೇಲೆ ಆಧಾರ ಪಡಲಿಲ್ಲ. Because he was 100 years old that time. ಆ ಸಮಯದಲ್ಲಿ ಆತನಿಗೆ 100 ವರ್ಷ ವಯಸ್ಸಿರುವ His ಆತನಾಗಿದ್ದನು. body became weak. ಆತನ ಶರೀರವು ಬಹಳಷ್ಟು ಬಲಹೀನವಾಯಿತು. Even his Sarah also 90 years old. ಆ ಸಮಯದಲ್ಲಿ ಸಾರಳ ಕೂಡ 90 years ವರ್ಷ ಇತ್ತು. Even he did not see Sarah's infertility. ಆ ಸಮಯದಲ್ಲಿ ಸಾರಾಳಿಗೆ ಈಗ ಮಕ್ಕಳು ಹುಟ್ಟುವುದಿಲ್ಲ ಅನ್ನುವಂತ ಆ ವಿಷಯವನ್ನು ಕೂಡ ಆತನು ದೃಷ್ಟಿಸಿ ನೋಡಲಿಲ್ಲ. Bible says Abraham focused God and his promise. ಸತ್ಯವೇದ ಹೇಳುತ್ತದೆ, ಅಬ್ರಹಾಮನು ದೇವರನ್ನೇ ದೃಷ್ಟಿಸಿ ದೇವರು ಕೊಟ್ಟಿರುವಂತ ವಾಗ್ದಾನ ಮೇಲೆನೇ ತನ್ನ ಏಕಾಗ್ರತ ಮನಸ್ಸನ್ನಿಟ್ಟನು. He was successful. ಆತನು ಸಫಲತೆ ಹೊಂದನು. Amen. ಆಮೆನ್. Whatever the circumstance you are going through, your focus must be God and his word, then you will be success. ನೀನು ಯಾವ ಪರಿಸ್ಥಿತಿಗಳಿಂದ ಹೋಗುತ್ತಾ ಇದ್ರೂ ಕೂಡ ನಿನಗೆ ಸಫಲತೆ ಬೇಕಂದ್ರೆ ಆತನ ಮೇಲೆ ನಿನ್ನ ದೃಷ್ಟಿ, ಆತನ ಮೇಲೆ ನಿನ್ನ ಏಕಾಗ್ರತ ಇರಬೇಕು. Proverbs 15 chapter 30th verse. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 30ನೇ ವಚನ ಹೇಳುತ್ತದೆ, Let your eyes be focused on God. ನಿನ್ನ ಕನುದೃಷ್ಟಿ ದೇವರ ಮೇಲೆ ಇರಲಿ. That bring joy to your heart. ಅವಾಗ ಆ ದೇವರ ಮೇಲೆ ದೃಷ್ಟಿ ಇಡುವಾಗ ನಿನ್ನ ಹೃದಯಕ್ಕೆ ಆನಂದವನ್ನು ತರುತ್ತದೆ. Amen. Not happiness, joy. ನಿನಗೂ ಅದು ಏನೋ ಸಂತೋಷ ಅಲ್ಲ ತರೋದು, ಆನಂದ, ದೇವರಿಂದ ಬರುವಂತ ಆನಂದ ಇರುತ್ತದೆ. If you want to joy in your life, I tell you, focus on God. ನಿನಗೂ ಆನಂದ ಬೇಕಂದ್ರೆ ನಿನ್ನ ಜೀವನದಲ್ಲಿ ನಿನ್ನ ಹೃದಯಕ್ಕೆ ದೇವರನ್ನು ದೃಷ್ಟಿಸು. Focus his word. ಆತನ ವಾಕ್ಯವನ್ನು ದೃಷ್ಟಿಸು. Go to prayer. ಪ್ರಾರ್ಥನೆಗೆ ಹೋಗು. Speak in spirit language. ಆತ್ಮ ಭಾಷೆಯಲ್ಲಿ ಮಾತನಾಡು. You will get a joy, divine joy. ನಿನಗೆ ದೈವಿಕವಾಗಿರುವಂತ ಆನಂದವು ಬರುತ್ತದೆ. That will flow inside, from inside. ಅಂತರಂಗದಿಂದ ಅದು ಹೊರಗೆ ಪ್ರವಹಿಸುತ್ತದೆ. That is not come from circumstance. ಪರಿಸ್ಥಿತಿಗಳನ್ನು ನೋಡಿ ಬರುವಂತ ಆನಂದವಲ್ಲ ಅದು. That joy comes from God. ದೇವರಿಂದ ಅಂತರಂಗದಿಂದ ಬರುವಂತ ಆನಂದವಾಗಿರುತ್ತದೆ. I tell you, God wanted all of us to experience that joy. ದೇವರು ನಾವೆಲ್ಲರೂ ಕೂಡ ಆತನ ಆನಂದವನ್ನು ಅನುಭವಿಸಬೇಕಂತಿದ್ದಾರೆ. If you focus good report according to God's word, ದೇವರ ವಾಕ್ಯಾನು ಪ್ರಕಾರವಾಗಿ ಒಳ್ಳೆ ಸುದ್ದಿ ಸಮಾಚಾರವನ್ನು ನೀನು ಕೇಳುವುದು ದೃಷ್ಟಿಸಿದ್ರೆ, so that will refresh and strengthen your inner man. ನಿನ್ನ ಅಂತರಂಗ ಪುರುಷನನ್ನು ಉತ್ತೇಜನ ಪಡಿಸುತ್ತದೆ ಆ ಮಾತುಗಳು. Many people focus outside. I tell you, there will be strengthened outside, but I tell you, your inner man must be strengthened. ಅನೇಕರು ಹೊರಗದಿಂದ ಉತ್ತೇಜಿಸಲ್ಪಟ್ಟು ಬಲ ಹೊಂದುತ್ತಾ ಇರ್ತಾರೆ, ಆದ್ರೆ ನಿನ್ನ ಅಂತರಂಗ ಪುರುಷನು ಬಲಾಢ್ಯನಾಗಬೇಕು. Amen. Because your fight is not physical fight. ಯಾಕಂದ್ರೆ ನೀನು ಹೋರಾಡುವಂತ ಒಂದು ಯುದ್ಧವು ಶರೀರ ಮಾತ್ರದಿಂದ ಮಾಡುವಂತ ಮನುಷ್ಯರಿಂದಲ್ಲ ನಿನ್ನ ಯುದ್ಧ. You are fighting against spiritual wicked forces. ನೀವು ವೈರಿಯ ಆತ್ಮೀಯ ಲೋಕದಲ್ಲಿ ಕಾಣದೇ ಇರುವಂತ ಕೆಟ್ಟ ಆತ್ಮಗಳ ಸಂಗಡ ನೀನು ಹೋರಾಡ್ತಾ ಇದೆ. If you see, I tell you, physically you can go and fight. ನೀನು ಒಂದು ವೇಳೆ ಶಾರೀರಿಕವಾಗಿ ನೋಡಿದ್ರೆ ಹೋಗಿ ಅವ್ರ ಹತ್ರ ಜಗಳ ಮಾಡ್ತೀವಿ. You can collect some people and go fight. ನೀನು ಇನ್ನ ಕೆಲವು ಜನರನ್ನೆಲ್ಲರನ್ನು ಕೂಡ ಜೋಡಿ ಮಾಡಿಕೊಂಡು ಹೋಗಿ ಜಗಳಕ್ಕೆ ಹೋಗ್ತಿ. But he is not seen. ಆದ್ರೆ ವೈರಿ ಆತ್ಮೀಯವಾಗಿದ್ದಾನೆ, ಅವನು ಕಾಣಿಸುವುದಿಲ್ಲ ನಿನ್ನ ಕಣ್ಣಿಗೆ. Before I come to Christ, I used to see all Pauranika films.
ಪೌರಾಣಿಕ ಫಿಲ್ಮ್. ಪೌರಾಣಿಕ ಚಿತ್ರಗಳು ಯೇಸು ಸ್ವಾಮಿ ನಂಬುವುದಕ್ಕೆ ಮುಂಚೆ ಸಭಾಪಾಲಕರು ನೋಡ್ತಾ ಇದ್ರಂತೆ. ಸೊ ಹಿಂಗ ಓಡಿದ್ರೆ ಅವನು ಅಲ್ಲಿಂದ ಮಾಯವಾಗಿ ಇನ್ನೊಂದು ಜಾಗದಲ್ಲಿ ಹೋಗ್ತಾರೆ. ಹಿಂಗ ಹೊಡೆದ್ರೆ ಒಬ್ಬನು ಅಲ್ಲಿ ಏನೋ ಮಾಯವಾಗಿ ಇನ್ನೊಂದು ಕಡೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಹೋಗಿ ಹೊಡೆದ್ರೆ ಅವ್ರು ಇನ್ನೊಂದು ಜಾಗದಲ್ಲಿ ಹೋಗ್ತಾರೆ. ಸೊ ದ ಟೈಪ್ ಆಫ್ ಸ್ಪಿರಿಟ್ಸ್ ಆರ್ ದೇರ್. ಅಂತ ಆತ್ಮಗಳಿವೆ ಅವು. ಆಮೇನ್. ಹೌ ಯು ಕ್ಯಾನ್ ಫೈಟ್ ವಿತ್ ದೆಮ್ ಬಿಕಾಸ್ ದೇ ಆರ್ ನಾಟ್ ಸೀನ್. ಅವು ಕಾಣಿಸುವುದೇ ಇಲ್ಲ. ಹೇಗೆ ನೀನು ಆ ಕೆಟ್ಟ ಆತ್ಮಗಳ ಸಂಗಡ ಹೋರಾಡಲಾಗುತ್ತದೆ? Your spirit man must be strong, then only you can fight unseen forces. ಆತ್ಮ ಮನುಷ್ಯ ನೀನು ಬಲಾಢ್ಯನಾಗುವಾಗ ಆ ಕಾಣದೇ ಇರುವಂತ ವೈರಿಗಳ ಸಂಗಡ ನೀನು ಹೋರಾಡುವುದಕ್ಕೆ Otherwise ಆಗುತ್ತದೆ. just you have to cry. ಇಲ್ಲದಿದ್ರೆ ನೀನು ಪರಿಸ್ಥಿತಿಗಳು ನೋಡಿ ಅಳುತ್ತಾ ಇರಬೇಕಷ್ಟೇ. Amen. Hallelujah. Are you understand what I'm saying? ಹೇಳುವುದಕ್ಕೆ ಅರ್ಥವಾಗುತ್ತಾ ಇದೆಯಾ? Many times when my hands will be paining, ಕೆಲವು ಸಮಯದಲ್ಲಿ ಪಾಸ್ಟರ್ ಕೈಗಳು ನೋವಾಗಿದ್ರೆ I tell you, if I see physically, I cannot do anything, just I have to suffer, that's all. ಒಂದು ವೇಳೆ ಏನು ಗೊತ್ತಿಲ್ಲ ಅನ್ಕೊಳ್ರಿ, ಒಂದು ವೇಳೆ ನೋವು ಬಂದಿದ್ದಾಗ ಅದು ನನಗೆ ಕಷ್ಟಪಡಬೇಕು. Because physically I cannot help. ಯಾಕಂದ್ರೆ ಶಾರೀರಿಕವಾಗಿ ಸಹಾಯ ಮಾಡುವುದಕ್ಕೆ ಆಗುದಿಲ್ಲ. If I take medicine, that is temporary. ಒಂದು ವೇಳೆ ಟ್ಯಾಬ್ಲೆಟ್ಸ್ ತಗೊಂಡು ಹೋದ್ರೆ ಅದು ತಾತ್ಕಾಲಿಕ. So if I praising God, that will disappear. ಆದ್ರೆ ದೇವರನ್ನು ಸ್ತುತಿಸುತ್ತಾ ಇರುವಾಗ ಅದು ಮಾಯವಾಗುತ್ತವೆ. If I read the word of God, does it disappear? ದೇವರ ವಾಕ್ಯವನ್ನು ಓದ್ತಾ ಇರುವಾಗ ಅವು ಮಾಯವಾಗುತ್ತವೆ. But again when I concentrate my hands, again that will be there. ಒಂದು ವೇಳೆ ಕೈಗಳನ್ನೇ ದೃಷ್ಟಿಸಿ ನೋಡ್ತಾ ಇರುವಾಗ ಅವು ಬರ್ತವೆ. ಮತ್ತೆ ಅರೆ ಎಲ್ಲಿಗೋಯ್ತು ನನ್ನ ನೋವು ಇಲ್ಲಲ್ಲ ಅಂತ ಅನ್ಕೊಂಡ್ರೆ ಅಷ್ಟೊಳಗೆ ಬಂದ್ಬಿಡ್ತಾವ. ನೋವಿಲ್ಲನೇ ಅನ್ಕೊಂಡ ಮತ್ತೆ ನೀನು ಕೈಗಳು ನೋಡ್ಕೊಂತ ಹುಡುಕೊಂತ ಶಾರೀರಿಕವಾಗಿ ನೋಡುವಾಗ ಅವು ಬರ್ತವೆ ಮತ್ತೆ ನೋವು. ಮತ್ತೆ ನಾನು ದೇವರ ಕಡೆ ಕೇಂದ್ರೀಕರಿಸಿದ್ರೆ ಮತ್ತೆ ಹೋಗ್ಬಿಡ್ತಾವ. ದೇವರ ಕಡೆ ನೀನು ದೃಷ್ಟಿಸುವಾಗ ಅವು ಹೋಗುತ್ತವೆ. That's all I tell you, always focus God and strengthen your inner man. ಅದಕ್ಕಾಗಿ ಯಾವಾಗಲೂ ದೇವರ ಮೇಲೆ ದೃಷ್ಟಿಸುತ್ತಾ ನಿನ್ನ ಅಂತರಂಗ ಪುರುಷನು ಬಲಪಡಿಸಿಕೋಬೇಕು. 2 Corinthians 4th chapter 18th verse said, 2 ಕೊರಿಂಥಿ 4ನೇ ಅಧ್ಯಾಯ 18ನೇ ವಚನ ಹೇಳುತ್ತದೆ, we look not at the things which are seen. ಕಾಣುವಂತ ವಿಷಯಗಳನ್ನು ನಾವು ನೋಡುವುದಿಲ್ಲ. Are you with me what I'm saying? We look at the things which are not seen. ಕಾಣದೇ ಇರುವಂತ ವಿಷಯಗಳನ್ನು ನಾವು ನೋಡುವವರು. Amen. We look the forces which are not seen and we are fighting with them. ಕಾಣದೇ ಇರುವಂತ ಆ ಒಂದು ಕೆಟ್ಟ ಆತ್ಮದ ಸಮೂಹವನ್ನು ನಾವು ನೋಡಿ ಅದರಿಂದ ನಾವು ಆತ್ಮೀಯವಾಗಿ ಹೋರಾಡುತ್ತೇವೆ. God is a spirit, he cannot be seen. ದೇವರ ಆತ್ಮ ಸ್ವರೂಪನು ಆತನು ಕಾಣಿಸುವುದಿಲ್ಲ. But through your spirit you can see him. ಆದರೆ ನಿನ್ನ ಆತ್ಮದಿಂದ ಆತನು ನೋಡಲು ಆಗುತ್ತದೆ. Through his word you can see him. ಆತನ ವಾಕ್ಯದಿಂದ ನೀನು ಆತನ ನೋಡಲು ಆಗುತ್ತದೆ. When we focus God in his word, we can see him. ದೇವರ ವಾಕ್ಯವನ್ನು ವಾಕ್ಯವನ್ನು ದೃಷ್ಟಿಸಿ ನೋಡುವಾಗ ನಾವು ಆತನ್ನು ನೋಡುತ್ತೇವೆ. If some your beloved, your friends send some message to you, ನಿನಗೆ ನಿನ್ನ ಪ್ರಿಯರಾಗಲಿ ಯಾರೇ ತಂತಾಯಿಗಳಾಗಲಿ ಮೊಬೈಲಲ್ಲಿ ಒಂದು ಏನಾದರೂ ಮೆಸೇಜ್ ಕಳಿಸಿದ್ರೆ, when you see message, ನೀನು ಮೆಸೇಜ್ ನೋಡುವಾಗ you will see them. ಅವ್ರನ್ನು ನೋಡಿದಂಗನೇ ನೀನು ನೋಡ್ತಿ. When you see that message talk, ಆ ಮಾತು ಅವ್ರು ಏನೇನು ಮೆಸೇಜ್ ಕೊಟ್ಟಿದ್ದಾರೋ ನೋಡಿ ಅವ್ರನ್ನು ಊಹೆ you ಮಾಡ್ಕೊಳ್ತೀವಿ. listen their talk like they are talking. ಅವರು ನಿನ್ನ ಸಂಗಡ ಮಾತನಾಡಿದ್ದನ್ನು ಅದನ್ನು ಅನುಭವಿಸ್ತೀರಿ. So when you are understanding all these things, but why you don't understand God's word? ನಿನಗೆ ಇವೆಲ್ಲ ಚೆನ್ನಾಗಿ ಅರ್ಥವಾಗ್ತದೆ, ಆದರೆ ದೇವರ ವಾಕ್ಯವನ್ನು ನೋಡಿದ್ರೆ ದೇವರು ನೋಡ್ತೀವಿ ಅಂತ ಯಾಕೆ ಅರ್ಥವಾಗ್ತಾ ಇಲ್ಲ? That's what Bible says. We are looking at the things which are not seen. ಅದಕ್ಕಾಗಿ ಸತ್ಯವೇದ ಹೇಳುತ್ತದೆ, ನಾವು ಕಾಣದೇ ಇರುವಂತ ವಿಷಯಗಳನ್ನು ನಾವು ನೋಡುವವರು. The things which are seen are temporal. ನಾವು ಕಾಣುವಂತ ವಿಷಯಗಳು ನೋಡ್ತಾ ಇದೀವಲ್ಲ, ಇವೆಲ್ಲ ತಾತ್ಕಾಲಿಕ. The things which are not seen are eternal. ಆದ್ರೆ ನಾವು ಕಾಣದೇ ಇರುವಂತ ವಿಷಯಗಳನ್ನು ದೃಷ್ಟಿಸಿ ನೋಡಿದ್ರೆ ಅವೇ ಶಾಶ್ವತವಾದದ್ದು. That's what we focus unseen. ಅದಕ್ಕಾಗಿ ಕಾಣದೇ ಇರುವಂತ ಆತ್ಮ ವಿಷಯಗಳನ್ನು ನಾವು ನೋಡಬೇಕು. Why? Because unseen are real. ಯಾಕಂದ್ರೆ ಕಾಣದೇ ಇಂಥ ವಿಷಯಗಳೇ ಅವೇ ನಿಜವಾಗಿದೆ. I tell you what unseen realm is real. ಆ ಆತ್ಮಲೋಕವಿದಲ್ಲ, ಆ ಆತ್ಮಲೋಕವೇ ನಿಜವಾದದ್ದು. What you are seeing the realm, this world, that is not real. ನೀನು ಏನು ಶಾರೀರಿಕವಾಗಿ ಲೋಕದಲ್ಲಿ ವಿಷಯಗಳು ನೋಡ್ತಾ ಇದೆಯಲ್ಲ, ಇದು ನಿಜವಲ್ಲ. Unseen world dominating the seen world. ಆತ್ಮಲೋಕವು ಕಾಣುವಂತ ಲೋಕವನ್ನು ದೊರೆತನ ಮಾಡ್ತಾ ಪರಿಪಾಲಿಸ್ತಾ ಇದೆ. That's what you have to depend on, unseen realm. ಅದಕ್ಕಾಗಿ ನೀನು ಆತ್ಮಲೋಕದ ಮೇಲೆ ದೇವರ ಮೇಲೆ ಆಧಾರ ಪಡಬೇಕು. Hallelujah. Hallelujah. Proverbs 4th chapter 25th verse said, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 25ನೇ ವಚನ ಹೇಳುತ್ತದೆ, let your eyes be stay focus on God. ನಿನ್ನ ಕಣ್ಣುಗಳು
ಯಾವಾಗಲೂ ದೇವರ ಮೇಲೆ ದೃಷ್ಟಿಸು. Amen. ಆಮೆನ್. Philippians 3rd chapter 13th verse said, ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, forgetting the things which are behind ಹಿಂದೆ ನಡೆಸಲ್ಪಟ್ಟಿರುವಂತ ಆಗಿರುವಂತ ಘಟನೆಗಳನ್ನು ಮರೆತು ಬಿಡು, and reaching forth unto those things which are before you. ಈಗ ಮುಂದೆ ನಿನಗೆ ಏನಿದೋ ಅದನ್ನು ತಲುಪುವಂತೆ ನೀನು ಹೋಗು. Don't focus what the things are behind, what past. ಆಗಿ ಗತಿಸಿ ಹೋಗಿರುವಂತ ಹಿಂದಿನ ವಿಷಯಗಳನ್ನ ಅದನ್ನೇ ಯೋಚನೆ ಮಾಡಬೇಡ. Some people after the retirement only they focus what all the things they did. ರಿಟೈರ್ಮೆಂಟ್ ಆದ ಕೂಡಲೇ ಕೆಲವರು ಏನೇನು ಮಾಡಿದ್ದಾರೋ ಅವಾಗ ಅದೇ ದೃಷ್ಟಿಸ್ತಾ ಇರ್ತಾರೆ. Even some people, I tell you, after finish up some work, marriage or marriage wedding, when they finished up, they think that only the whole month. ಆ ಒಂದು ಮದುವೆ ಆಗಿದ್ದು ಅನ್ಕೊಳ್ರಿ, ಫಂಕ್ಷನ್ ಎಲ್ಲ, ಆ ಮದುವೆ ಫಂಕ್ಷನ್ನೇ ತಿಂಗಳೆಲ್ಲ ಅದನ್ನೇ ಹೆಂಗ ನಡೆದಿದ್ದೋ ಅದೇ ನೆನಪು ಮಾಡ್ಕೊತಾ ಇರ್ತಾರೆ. Don't see the things which are behind. ಹಿಂದೆ ಆಗಿ ಗತಿಸಿ ಹೋಗಿರೋ ಅದರಲ್ಲೇ ಹಿಡ್ಕೊಂಡು ಅದನ್ನೇ ನೋಡಬೇಡ. But reaching out the things which are before you. ನಿನ್ನ ಮುಂದೆ ಏನಿದೋ ಅದನ್ನು ತಲುಪುವಂತೆ ಸೇರುವಂತೆ ನೀನು ಮಾಡು. There are many things God kept for you before you. He has kept that you focus and go forward. ದೇವರು ನಿನಗೆ ಬಹಳಷ್ಟು ವಿಷಯಗಳು ನಿನ್ನ ಮುಂದೆ ಇಟ್ಟಿದ್ದಾನೆ, ಅದನ್ನು ದೃಷ್ಟಿಸಿ ನೀನು ಮುಂದೆ ಹೋಗು. James 1st chapter 8th verse said, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಹೇಳುತ್ತದೆ. 8th verse, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, double minded man is unstable in all his ways. ದ್ವಂದ್ವ ಮನಸ್ಸು, ದ್ವಿಮನಸ್ಸು, ಎರಡು ಮನಸ್ಸು ಇರ್ತದಲ್ಲ, ಆ ಮನುಷ್ಯನು ಎಲ್ಲಾ ವಿಷಯಗಳಲ್ಲಿ ಚಂಚಲನಾಗೇ ಇರ್ತಾನೆ. Some believers focus God, focus this world. ಕೆಲವು ವಿಶ್ವಾಸಿಗಳು ಸ್ವಲ್ಪ ಸಮಯ ದೇವರನ್ನು, ಸ್ವಲ್ಪ ಸಮಯ ಲೋಕವನ್ನು ದೃಷ್ಟಿಸಿ ನೋಡ್ತಾರೆ. That is double minded. ಅದು ಏನಂದ್ರೆ ಎರಡು ತರ ಮನಸ್ಸು. Don't be like that. ಆ ರೀತಿಯಲ್ಲಿ ಇರಬೇಡ. Jesus said you cannot serve Mammon and God. ಯೇಸು ಹೇಳಿದ್ದಾರೆ, ದೇವರನ್ನು ಮತ್ತೆ ದುಡ್ಡನ್ನು ಇಬ್ಬರನ್ನು ಸೇವಿಸಲು ಆಗುವುದಿಲ್ಲ ಎಂದು. You have to focus God himself. ದೇವರನ್ನು ನಾವು ದೃಷ್ಟಿಸಬೇಕು. Don't focus behind things, focus before things. ಹಿಂದೆ ಇರುವಂತ ವಿಷಯಗಳನ್ನೇ ಅದನ್ನೇ ದೃಷ್ಟಿಸಬೇಡ, ಮುಂದೆ ಇರುವಂತ ವಿಷಯಗಳನ್ನು ದೃಷ್ಟಿಸು. Amen. ಆಮೆನ್. If you pass ಡಿಗ್ರಿ, ನೀನು ಡಿಗ್ರಿ ಎಕ್ಸಾಮ್ ಪಾಸ್ ಆಗಿದ್ರೆ ಅದೇ ನೋಡಬೇಡ. ಯು ಫೋಕಸ್ ಪಿಜಿ, ಯು ಹ್ಯಾವ್ ಟು ಗೋ ಥ್ರೂ ದಟ್. ಅದನ್ನೇ ನೀನು ನೋಡಬೇಡ. PG ಎಕ್ಸಾಮ್ ಇದೆ, ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಅದು ಓದಬೇಕು, ಅದನ್ನು ದೃಷ್ಟಿಸು. ಯು ಹ್ಯಾವ್ ಟು ಗೋ ಥ್ರೂ ದಟ್. ನಾಟ್ ಓನ್ಲಿ ಸೀಕ್ ಬ್ಯಾಕ್ ಅಂಡ್ ಎಂಜಾಯಿಂಗ್ ದಟ್, ಓನ್ಲಿ ಸೇಯಿಂಗ್ ದೇರ್ ಓನ್ಲಿ. ಹಿಂದೆ ನೋಡ್ಕೊಂತ ಬಾ ನಾನು ಅವಾಗ ಡಿಗ್ರಿ ಓದಿ ಅದಲ್ಲ, ಇನ್ನ ಮುಂದೆ ಇದ್ದನ್ನು ಫೋಕಸ್. ABCD ಕಲ್ತಿದ್ದೀನಿ ಸಾಕಂತ ಹೇಳಿ ಅದನ್ನೇ ನೋಡ್ಕೊಂತ ಜೀವನ ಎಲ್ಲ ಮುಗಿಸ್ಬೇಡ. ABCD ಕಲ್ತಿದ್ದೀನಿ ಅಂತ ಅದನ್ನೇ ನೋಡ್ತಾ ಜೀವನವೆಲ್ಲ ಇರಬೇಡ. Let all your education should be completed. ನಿನ್ನ ಒಂದು ವಿದ್ಯಾಭ್ಯಾಸವೆಲ್ಲ ಕೂಡ ಕಂಪ್ಲೀಟ್ ಆಗಬೇಕು. Amen. Amen. Hallelujah. Hallelujah. That's what, don't focus behind things, reaching out what God kept before you. ನೀನು ಹಿಂದೆ ಆಗಿರುವಂತ ವಿಷಯಗಳನ್ನೇ ದೃಷ್ಟಿಸಬೇಡ, ಮುಂದೆ ದೇವರು ನಿನಗಾಗಿಟ್ಟಿರುವಂತ ವಿಷಯಗಳನ್ನು ಮಾಡು, ದೃಷ್ಟಿಸು. 1 Corinthians 9 chapter 24th verse. ಮೊದಲನೇ ಕೊರಿಂಥಿ 9ನೇ ಅಧ್ಯಾಯ 24th verse. 24ನೇ ವಚನ ಹೇಳುತ್ತದೆ. Here Paul said, ಇಲ್ಲಿ ಪೌಲನು ಹೇಳ್ತಾ ಇದ್ದಾರೆ, know ye not that all men run the race. ನಿಮ್ಗೆ ಗೊತ್ತಿಲ್ಲವೋ ಎಲ್ಲರೂ ಕೂಡ ಓಟವನ್ನು ಓಡುತ್ತಾರೆ, ಆಟಗಾರರು. All run the race. ಎಲ್ಲರೂ ಕೂಡ ಆ ಓಟದಲ್ಲಿ ಆಟಗಾರರೆಲ್ಲರೂ ಆಟ ಆಡೋದಕ್ಕೆ ಭಾಗವಹಿಸ್ತಾರೆ. All believers also, when they accepted Christ, when they become a believer, ವಿಶ್ವಾಸಿಗಳು ಕೂಡ ಯೇಸು ಸ್ವಾಮಿ ನಂಬಿದ ಕೂಡಲೇ ಅವರು ವಿಶ್ವಾಸಿಗಳಾಗುತ್ತಾರೆ. so that time they say that I live for Jesus. ಅವರು ಅವಾಗ ಅಂತಾರೆ, ನಾನು ದೇವರ ಯೇಸುಕ್ಕಾಗಿ ಜೀವಿಸ್ತೇನೆ ಎಂದು. But Bible says all run the race but only one man gets the ಆದರೆ prize. ಸತ್ಯವೇದ ಹೇಳುತ್ತದೆ, ಎಲ್ಲರೂ ಓಟ ಓಡುವುದಕ್ಕೆ ಆಡುವುದಕ್ಕೆ ಪ್ರಾರಂಭಿಸ್ತಾರೆ, ಆದರೆ ಒಬ್ಬನೇ ಗೆಲ್ಲುತ್ತಾನೆ ಎಂದು, Are you with me? ಬಹುಮಾನ ಪಡೆದುಕೊಳ್ಳುತ್ತಾನೆ. So in the athletes all run the race but only one get prize. ಆಟಗಾರರು ಓಟಗಾರರು ಎಲ್ಲರೂ ಭಾಗವಹಿಸ್ತಾರೆ, ಆದರೆ ಒಬ್ಬರಿಗೆ ಪ್ರೈಸ್ ಬರುತ್ತದೆ. I have seen recently on athletes. ಈಗ ಒಂದು ಆಟನು ರೀಸೆಂಟ್ ಆಗಿ ನೋಡಿದಾರಂತೆ ಸಭಾಪಾಲಕರು. So in that many countries are there. ಅದರಲ್ಲಿ relay race. ರಿಲೇ ರನ್ನಿಂಗ್ ಬಹಳಷ್ಟು ದೇಶಗಳ ವ್ಯಕ್ತಿಗಳೆಲ್ಲರೂ ಕೂಡ ಪ್ರತಿನಿಧಿಗಳಾಗಿ ಆಟದಲ್ಲಿ ಭಾಗವಹಿಸ್ತಾರೆ. In that all nations, Nigeria is there, South Africa is there, India is there, everything. ಎಲ್ಲ ದೇಶಗಳು ಇದೆ ಆ ಓಟದಲ್ಲಿ. 2 male 2 female. ಇಬ್ರು ಹೆಣ್ಮಕ್ಳು, ಇಬ್ರು ಗಂಡು ಮಕ್ಕಳು. ರಿಲೇ ಗೇಮ್. 4 people they have to run. ಅವರು ಅವರ ದೇಶದಿಂದ 4 ಜನ ಇರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು ಹಂಗ ರಿಲೇ ಗೇಮ್ ರನ್ ಮಾಡ್ಕೊಂತ ಹೋಗ್ಬೇಕು. In that first USA came. ಆ ಓಟದಲ್ಲಿ USA ಬಂದಿದೆ. And ಅಮೆರಿಕ ದೇಶ. second is Nigeria. ಎರಡನೇದು ನೈಜೀರಿಯಾ ಬಂತು. Last is India. ಕಡೆಯದಾಗಿ ನೋಡಿದ್ರೆ
ಈ ಭಾರತ ದೇಶ ಬಂತು. Last one, ladies, when they are running, actually Nigeria was a friend, but the lady of USA, they run very fast and came friend. ನೈಜೀರಿಯಾನೇ ಮುಂದೆ ಹೋಗ್ತಾ ಇತ್ತು, ಆದರೆ USA ಅಮೆರಿಕಾ ದೇಶದ ಲೇಡಿ ಇರ್ತದಲ್ಲ, ಲಾಸ್ಟ್ ಲೇಡಿ ರಿಲೇದಲ್ಲಿ ಆಕಿ ಓಡಿ ಓಡಿ ಅವರು ಗೆದ್ದು ಮುಂದೆ ಹೋಗಿದ್ದಾಳೆ. Are you with me what I am saying? ನಾನು ಹೇಳುವುದು ಕೇಳ್ತಾ We ಇದ್ದೀನಿ. all begin the race ನಾವೆಲ್ಲರೂ ಕೂಡ ಓಟವನ್ನು ಪ್ರಾರಂಭಿಸಿದ್ದೇವೆ, ಆತ್ಮೀಯ ಓಟ, with good intention. ಒಳ್ಳೆ ಒಂದು ಚಿತ್ತದಿಂದನೇ ಉದ್ದೇಶದಿಂದನೇ With ಮಾಡಿದ್ದೇವೆ, good conscience. ಒಂದು ಒಳ್ಳೆ ಮನಸ್ಸಾಕ್ಷಿಯಿಂದ ನಾವು ಪ್ರಾರಂಭಿಸಿದ್ದೇವೆ. Are you with me what I am saying? But we have to run until we get the prize. ನಾವು ಬಹುಮಾನ ಹೊಂದಿಕೊಳ್ಳುವ ತನಕ ಓಡಬೇಕು. Until we pass that race, we have to run. ಆ ಒಂದು ಓಟದಲ್ಲಿ ಗೆಲ್ಲುವ ತನಕ ನಾವು ಓಡಬೇಕು. Don't divert your focus. ನಿನ್ನ ದೃಷ್ಟಿ ಆ ಕಡೆ ಈ ಕಡೆ ತಿರುಗಿಸಬೇಡ. Amen. Amen. Some fellow is running. ಒಬ್ಬನು ಓಡ್ತಾ ಇದ್ನು, In the middle, he want to see the people how they are looking at him. ಆತನು ಮಧ್ಯದಲ್ಲಿ ಏನ್ ಮಾಡಿದಾನೆ, ಹೆಂಗ ನಾನು ಜನರು ನೋಡ್ತಾ ಇದ್ದಾನಂತ ಆ ಕಡೆ ಈ ಕಡೆ ನೋಡಿದನು. He was running. He was first only. ಅವನು ಬಾ ಚೆನ್ನಾಗಿ ಮೊದಲೇ ಬರ್ತಾ ಇದ್ರು, ಈ ಕಡೆ ಆ ಕಡೆ ನೋಡ್ಕೊಂಡ. But in that time, he want to see people how they are seeing at him. ಆತನ ಹೆಂಗ ನೋಡ್ತಾ ಇದಾರೆ, ಮೊದಲು ಓಡ್ತಾ ಇದ್ದನಲ್ಲ ಚೆನ್ನಾಗಿ That ಎಲ್ಲರೂ. time he became slow. ಅವಾಗ ಮೆಲ್ಲಕ್ಕಾಗ್ಬಿಟ್ಟ. Again, some race is running. Some race is running. Again, he looking crowd. ಮತ್ತೆ ಸ್ವಲ್ಪ ಓಡ್ತಾ ಮತ್ತೆ ಇನ್ನೊಬ್ಬರು ನೋಡ್ತಾ, Like that, when you are seeing, distracting. ಆತನ ಹಂಗ ಓಡಿ ಓಡಿ ತನ್ನನ್ನು ತಾನು ಮರಳುಗೊಳಿಸಿಕೊಂಡು, That time, other man came and won the ಆ prize. ಸಮಯದಲ್ಲಿ ಇನ್ನೊಬ್ಬರು ಹೋಗಿ ಬಂದು ಪ್ರೈಸ್ Don't ತೆಗೆದುಕೊಂಡಿದ್ದಾರೆ. be distract from this world. ಈ ಲೋಕದಲ್ಲಿ ನಿನ್ನನ್ನು ನೀನು ದೇವರಿಂದ ಡಿಸ್ಟ್ರಾಕ್ಟ್ ಆಗ್ಬೇಕು ಬೇಡ. Don't be distracted by any person. ಯಾವುದೇ ವ್ಯಕ್ತಿಯಿಂದ ನಿನ್ನನ್ನು ನೀನು ಬೇರು ಮಾಡಲ್ಪಡಬೇಡ. ಏನಂತ People may ಡಿಸ್ಟ್ರಾಕ್ಟ್ talk ಆಗಬೇಡ. 100 things against you. ನಿನ್ನ ವ್ಯತಿರೇಕವಾಗಿ 100 ವಿಷಯಗಳು ಮಾತನಾಡಬಹುದು, 100 ಮಂದಿ ಮಾತನಾಡಬಹುದು. People may want to spoil you. ನೀನು ಜನರು ನಿನ್ನನ್ನು ಕೆಡಿಸಬೇಕಂತ ನೋಡಬಹುದು. People wanted to defeat you. ನಿನ್ನನ್ನು ಸೋಲುವಂತೆ ಮಾಡಬೇಕಂತ ಜನರು ನೋಡಬಹುದು. But I tell you, focus only Jesus. ಆದ್ರೆ ಯೇಸುವನ್ನು ಮಾತ್ರನೇ ನೀನು ದೃಷ್ಟಿಸಿ ನೋಡು. Hallelujah. Hallelujah. They may talk 100. ಅವ್ರು 100 ವಿಷಯಗಳು ಮಾತನಾಡಬಹುದು. But focus Jesus, you will be successful. ಆದ್ರೆ ನೀನು ಸಫಲತೆ ಹೊಂದಬೇಕಂದ್ರೆ ಯೇಸುವನ್ನೇ ದೃಷ್ಟಿಸು. Amen. ಆಮೆನ್. Hallelujah. Hallelujah. So you run your race that you may win. ನೀನು ನಿನ್ನ ಒಂದು ಓಟವನ್ನು ಓಡಿ ಅದರಲ್ಲಿ ಜಯ ಹೊಂದುವಂತೆ ಓಡು. You are for win. ನೀನು ಜಯವನ್ನು ಹೊಂದುವುದಕ್ಕಾಗಿ Always decide that I am running to win the race. ನೀನು ಯಾವಾಗಲೂ ತೀರ್ಮಾನ ಮಾಡು, ನಾನು ಓಡ್ತಾ ಇದೆ ಗೆದ್ದುವುದಕ್ಕಾಗಿ ಓಡ್ತಾ ಇದೆ ಎಂದು. This life race I am running to win. ಈ ಜೀವನ ಓಟ ನಾನು ಗೆಲ್ಲುವುದಕ್ಕೆ ನಾನು ಓಡ್ತಾ ಇದೆ ಅಂತ I am ತೀರ್ಮಾನ not ಮಾಡು. living to suffer with cancer and die. ನಾನು ಈ ಮಧ್ಯದಲ್ಲಿ ಕ್ಯಾನ್ಸರ್ದಲ್ಲಿ ಸಫರ್ ಆಗಿ ಸಾಯುವುದಕ್ಕೆ ನಾನು ಓಡೋದಿಲ್ಲ. In the middle, I don't want to be distracted by any person. ಯಾವುದೇ ವ್ಯಕ್ತಿಯಿಂದ ನಾನು ಚಲಿಸಲ್ಪಡುವುದಿಲ್ಲ. I have chosen this race to win. ನಾನು ಈ ಒಂದು ಓಟವನ್ನು ದೇವರು ಆರಿಸಿಕೊಟ್ಟು ಇಟ್ಟಿದ್ದದು ನಾನು ಗೆಲ್ಲುವುದಕ್ಕೆ ಅಂತ. Every man been corruptible. ಎಲ್ಲರೂ ಕೂಡ ಕ್ಷಯವಾಗಿರುವಂತ ವಿಷಯಗಳ ಮೇಲೆ ದೃಷ್ಟಿಸಬಹುದು. But we been incorruptible. ಎಲ್ಲರೂ ಕೂಡ ಕ್ಷಯವಾಗಿರುವಂತ ವಿಷಯಗಳಲ್ಲಿ ಗೆಲ್ಲಬಹುದು, ಅಂದ್ರೆ ಲೋಕಾನುಸಾರವಾಗಿ ಗೆಲ್ಲಬಹುದು. ಆದರೆ ಆತ್ಮೀಯಾನುಸಾರವಾಗಿ ಅಕ್ಷಯವಾಗಿರುವಂತ ವಿಷಯಗಳಲ್ಲಿ ನಾವು ಗೆಲ್ಲೋಣ. Amen. Amen. I tell you, many people they have many gold medals. ಅನೇಕರಿಗೆ ಅವರ ಲೋಕದಲ್ಲಿ ಅವರ ಪರಿಸ್ಥಿತಿಯಲ್ಲಿ ಅವರಿಗೆ ಗೋಲ್ಡ್ ಮೆಡಲ್ಸ್ ಬಹಳಷ್ಟು ಬಂದಿದೆ, ಜಯ ಹೊಂದಿದ್ದಾರೆ. Much money they gain in this world. ಈ ಲೋಕದಲ್ಲಿ ಬಹಳಷ್ಟು ಹಣ ಪಡೆದುಕೊಂಡಿದ್ದಾರೆ. Much prize they got it. ಅದರಲ್ಲಿ ಬಹಳಷ್ಟು ಬಹುಮಾನಗಳು ಹೊಂದಿಕೊಂಡಿದ್ದಾರೆ. But in life race, ಆದ್ರೆ ಜೀವನ ಓಟದಲ್ಲಿ they failed. ಅವರು ಸೋತು ಹೋಗಿದ್ದಾರೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? You don't be like that. ನೀನು ಆ ರೀತಿಯಲ್ಲಿ ಇರಬಾರ್ದು. ಜೀವನ ಓಟದಲ್ಲಿ ಓಡಬಾರ್ದು, ಸೋತು ಹೋಗಬಾರ್ದು. Not only win corruptible, win incorruptible also. ನಾವು ಕ್ಷಯವಾಗಿ ಗೆಲ್ಲುವುದು ಮಾತ್ರವಲ್ಲದೆ ಅಕ್ಷಯವಾಗಿರುವಂತ ಆತ್ಮೀಯ ವಿಷಯಗಳಲ್ಲಿ ಕೂಡ ಗೆಲ್ಲಬೇಕು. 1 Corinthians 9 chapter 26 verse. ಮೊದಲನೇ ಕೊರಿಂಥಿ 9ನೇ ಅಧ್ಯಾಯ 26ನೇ ವಚನ ಹೇಳುತ್ತದೆ. Paul said here, I run not as a without goal. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಾನು ಏನು ಗುರಿ ಇಲ್ಲದವನಾಗಿ ನಾನು ಓಡ್ತಾ ಇಲ್ಲ. We have a goal. ನಮಗೂ ಒಂದು ಗುರಿ ಗಮ್ಯವಿದೆ. ಸುಮ್ನೆ ಅಲ್ಲಿ ಗೋಲ್ ಇಲ್ಲಾರ್ದಾಗ ಸುಮ್ನೆ ಓಡ್ತಾ ಇಲ್ಲ ನೀನು ಸುಮ್ನೆ ಗುರಿ ಗಮ್ಯ ಇಲ್ಲದಂಗ ಓಡ್ತಾ ಇಲ್ಲ ಜೀವನದಲ್ಲಿ. ಸಡನ್ ಆಗಿ ನಿಲ್ಸೋದು, ಸಡನ್ ಆಗಿ ಓಡೋದು, ಸಡನ್ ಆಗಿ ನಿಲ್ಸೋದು, ಸಡನ್ ಆಗಿ ಓಡೋದು, ಸಡನ್ ಆಗಿ ಮಲ್ಕೊಂಬೋದು, ನಾಟ್ ಲೈಕ್ ದಟ್. ಏನೋ ಸಡನ್ ಆಗಿ ಓಡೋದು, ನಿಲ್ಲಿಸೋದು, ಮಲ್ಕೊಂಡು ಈ
ಮೀರಿದ್ದಲ್ಲ. We have a goal. ನಮಗೆ ಒಂದು ಗುರಿ ಗಮ್ಯವಿದೆ. We run keeping our focus on goal. ಆ ಗುರಿ ಮೇಲೆನೇ ನಮ್ಮ ಗಮನವಿಟ್ಟು ಯಾವಾಗಲೂ ಕೂಡ ಆತ್ಮೀಯ ಓಟವನ್ನು ಓಡಬೇಕು. Bible says, ಸತ್ಯವೇದ ಹೇಳುತ್ತದೆ, Paul saying here, I fight not as a beateth in the air. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಗಾಳಿಯಲ್ಲಿ ಹೋರಾಡಿದ ಹಾಗೆ ನಾನು ಓಡ್ತಾ ಇಲ್ಲ, ಮಾಡ್ತಾ ಇಲ್ಲ. I'm not beating like in the air. ಸುಮ್ಮನೆ ಏನು ಇಲ್ಲದೆ ಇರುವಾಗ ಗಾಳಿಯಲ್ಲಿ ನಾನು ಹೋರಾಡ್ತಾ ಇಲ್ಲ. ಅಲ್ಲಿ ಯಾರು ಇರೋದಿಲ್ಲ, ಸುಮ್ಮನೆ ಹಿಂಗೆ ಓಡಿದ್ರೆ ಯಾರು ಓಡದಂಗೆ, ಯಾರು ಓಡೋದಿಲ್ಲ, ಯಾರು ಇರಲ್ಲ. ಹಿಂಗ ಓಡೋದು ನಾನು ಹೊಡೆದೀನಿ ನೋಡಿ ಅವ್ರನ್ನ ಅಂತ. ಸಾತಾನ ಎಲ್ಲಿದ್ದಾನೆ, ನಾನು ಹೋಗಿ ಅವನಿಗೆ ಒದ್ದು ಮಾಡ್ತೀನಿ ಹಗ್ಗ ಮಾಡ್ತೀನಿ ಅಂತ ಎಲ್ಲಿ ಅವ್ರು ಕಾಣಿಸ್ತಾನೆ ಇಲ್ಲ. ಸಾತಾನ್ ಎಲ್ಲಿ ಕಾಣಿಸ್ತಾ ಇದ್ದಾನೆ, ಸುಮ್ಮನೆ ಹಂಗ ಮಾಡ್ತೀನಿ ಹಿಂಗ. Paul said here, ಪೌಲನು ಇಲ್ಲಿ ಹೇಳ್ತಾ I ಇದ್ದಾನೆ, fight not like a beateth in the air. ಗಾಳಿಯಲ್ಲಿ ಹೊಡೆದಿದ ಹಾಗೆ ನಾನು ಓಡ್ತಾ ಇಲ್ಲ. Amen. Amen. Hallelujah. ಹೋರಾಡ್ತಾ ಇಲ್ಲ. He knows that where he has to kick that Satan. ಆತನಿಗೆ ಪೌಲನಿಗೆ ಗೊತ್ತಿದೆ ಎಲ್ಲಿ ಸಾತಾನನ್ನು ಹೊಡೆಯಬೇಕು ಎಂದು. Amen. 27th verse said, 27ನೇ ವಚನ ಹೇಳುತ್ತದೆ, I keep my body under my subjection. ನನ್ನ ಶರೀರವನ್ನು, ಪೌಲನು ಹೇಳ್ತಾ ಇದ್ದೇನೆ, ನನ್ನ ಶರೀರವನ್ನು ನನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತೇನೆ. If you want to finish your race, ನಿನ್ನ ಓಟವನ್ನು ನೀನು ಮುಗಿಸಬೇಕಂದ್ರೆ your body must be under your control. ನಿನ್ನ ಶರೀರವು ನಿನ್ನ ಆಧೀನದಲ್ಲಿ ಇರಬೇಕು. Hallelujah. ಹಲ್ಲೆಲೂಯಾ. Not how body says that type you run. ಶರೀರವು ಹೆಂಗೆ ಹೇಳುತ್ತದ ಹಂಗ ಓಡೋದು ಜೀವಿಸೋದಲ್ಲ. Hallelujah. ಶರೀರ ಹೇಳ್ತದೆ ಹೋಗ್ತಾ 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 ಈ ಕಡೆ ತಿರುಗ ಅಂತಂದು ಹೇಳಿ. ಶರೀರ ಹೇಳ್ತದೆ ಹಂಗ ಓಡ್ತಾ ಓಡ್ತಾ ಇರುವಾಗ ಹಂಗ ತಿರುಗಿ ಹಿಂಗ ತಿರುಗಿ. ಅಲ್ಲಿ ಐಸ್ ಕ್ರೀಮ್ ಇದೆ, ಅಲ್ಲಿ ಐಸ್ ಕ್ರೀಮ್ ಇದೆ, ಈ ಕಡೆ ತಿರುಗು, ಈ ಕಡೆ ತಿರುಗು. ಇನ್ನೊಂದು ಸ್ವಲ್ಪ ಓಡಿದ ಮೇಲೆ, ಇನ್ನೂ ಸ್ವಲ್ಪ ಓಡಿದ ಮೇಲೆ ಇನ್ನೊಂದು ವಿಷಯಗಳು ತೋರಿಸ್ತದೆ, ಇನ್ನೊಂದು ತೋರಿಸ್ತದೆ ಶರೀರ. ಡೋಂಟ್ ಬಿ ಲೈಕ್ ದಟ್. ಆ ರೀತಿಯಲ್ಲಿ ಇರಬಾರ್ದು, ಶರೀರಕ್ಕೆ ಒಪ್ಪಿಸಿ ಓಡಬಾರ್ದು. ಟೇಕ್ ಯುವರ್ ಬಾಡಿ ಅಂಡರ್ ಯುವರ್ ಸಬ್ಜೆಕ್ಷನ್. ನಿನ್ನ ಶರೀರವನ್ನು ನಿನ್ನ ಹತೋಟಿಯಲ್ಲಿ ಇಟ್ಕೊಳ್ಳಬೇಕು. ಬೈಬಲ್ ಸೇಸ್, ಸತ್ಯವೇದ ಹೇಳುತ್ತದೆ, Paul said, I keep my body under my subjection. ಪೌಲನಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಶರೀರವನ್ನು ನನ್ನ ಹತೋಟಿಯಲ್ಲಿ ನಾನು ಇಟ್ಕೊಂಡಿದ್ದೇನೆ. Lest by any means preach to others, I myself should be rejected. ಇತರಕ್ಕೆ ನಾನು ಬೋಧಿಸಿ ನಾನು ತೃಣೀಕರಿಸಲ್ಪಡಬಾರದು ಅಂತ ಹೇಳ್ತಾ ಇದ್ದಾನೆ. Many people wanted to share the gospel to others, they only be rejected. ಅನೇಕರು ಇತರರಿಗೆ ಸುವಾರ್ತೆ ಸಾರಬೇಕಂತ ಹೋಗ್ತಾರೆ, ಅವರೇ ತಿರಸ್ಕಾರ ಮಾಡಲ್ಪಡ್ತಾ ಒಂದು ಪರಿಸ್ಥಿತಿ ಆಗುತ್ತದೆ. They want to preach the gospel. ಅವರೇನು ಸುವಾರ್ತೆ ಸಾರಬೇಕಂತ ಹೋಗ್ತಾರೆ, because their body was not under their subjection. అయితే ಅವರ ಶರೀರ ಅವರ ಹತೋಟಿಯಲ್ಲಿ ಇಲ್ಲದೆ ಕಾರಣ They have love for God, ಅವ್ರಿಗೇನು ದೇವರ ಮೇಲೆ ಪ್ರೀತಿ ಇದೆ, but they are not able to control their ಆದರೆ body. ಶರೀರವನ್ನು ಅವರ ಹತೋಟಿಯಲ್ಲಿ ಇಟ್ಕೊಂಡೇ ಆಗ್ತಾ ಇಲ್ಲ. Because of that, ಅದರಿಂದ I tell you, they will be rejected. ಅವರು ಶರೀರ ವಿಷಯಗಳು ಮಾಡಿ ತಿರಸ್ಕಾರ ಮಾಡಲ್ಪಡ್ತಾರೆ. Bible says, Isaiah 26 chapter 3rd verse, ಯೆಶಾಯ ಗ್ರಂಥ 26 ವಚನ ಹೇಳುತ್ತದೆ, your mind must be stayed on him. ನಿನ್ನ ಮನಸ್ಸು ಯಾವಾಗಲೂ ಆತನ ಮೇಲೆ ಆತುಕೊಂಡಿರಬೇಕು, ದೇವರ ಮೇಲೆ ಆತುಕೊಂಡಿರಬೇಕು. And God keep you in a perfect peace. ದೇವರು ನಿನಗೆ ಖಚಿತವಾಗಿರುವಂತ ಸಮಾಧಾನವು ಅವಾಗ ಕೊಡುತ್ತಾನೆ. If you are today, if you are in peace, I tell you, you stayed on Jesus. ನಿನಗೆ ಈ ದಿನ ನಿನಗೆ ಸಮಾಧಾನ ಬೇಕಂದ್ರೆ ಯೇಸು ಕ್ರಿಸ್ತನ ಮೇಲೆ ಇರಲಿ ನಿನ್ನ ದೃಷ್ಟಿ. You will get perfect peace when you stayed on Jesus. ನೀನು ಆತನ ಮೇಲೆ ಹತ್ತುಕೊಳ್ಳುವಾಗ ನಿನಗೆ ಪರಿಪೂರ್ಣವಾಗಿರುವಂತ ಸಮಾಧಾನ ಇರುತ್ತದೆ. Philippians 3rd chapter 14th verse said, ಫಿಲಿಪ್ಪಿ 3:13 ಹೇಳುತ್ತದೆ, I press toward the mark for the prize of the high calling of God. ದೇವರ ಒಂದು ಉನ್ನತವಾಗಿರುವಂತ ಕರೆದಿದ್ದ ಮೇರೆಗೆ ನಾನು ಆ ಕರೆದಲ್ಲೇ ನಾನು ಓಡಿ ಬಹುಮಾನ ಪಡೆದುಕೊಳ್ಳಬೇಕಂತ ಓಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. I tell you, if you are living for God's purpose, that is a high calling. ನೀನು ದೇವರ ಉದ್ದೇಶಕ್ಕಾಗಿ ಜೀವಿಸ್ತಾ ಇದ್ರೆ ಅದು ಉನ್ನತ ಮಟ್ಟ ಕರೆ. I tell you, our calling is a high calling. ನಾನು ಹೇಳ್ತೀನಿ, ನಮ್ಮ ಕರೆ ದೇವರು ಕೊಟ್ಟಿರುವಂತ ಉನ್ನತ ಮಟ್ಟ ಕರೆ ಆಗಿದೆ. Our life is higher life. ನಮ್ಮ ಜೀವನ ಉನ್ನತ ಮಟ್ಟ ಜೀವನ. Bible says, Paul said, I press toward the mark for the prize of high calling of God. ಪೌಲನು ಹೇಳ್ತಾ ಇದ್ರೆ, ಉನ್ನತ ಮಟ್ಟ ಜೀವನಕ್ಕಾಗಿ ಅಲ್ಲಿ ಬಹುಮಾನ ಪಡೆದುಕೊಳ್ಳಬೇಕಂತ ನಾನು ಓಡ್ತಾ ಇದ್ದೇನೆ. ಉನ್ನತ ಮಟ್ಟ ಕರೆ ಇರುವುದರಿಂದ ಆ ಬಹುಮಾನ ಪಡೆದುಕೊಳ್ಳುವುದಕ್ಕೆ ನಾನು ಓಡ್ತಾ ಇದ್ದೇನೆ. I tell you, we are pressing forward for the mark for the prize of high calling of God. ದೇವರು ಕರೆದಿರುವಂತ ಕರೆ ಮೇರೆಗೆ ಬಹುಮಾನ ಪಡೆದುಕೊಳ್ಳುವಂತೆ ನಾವು ಓಡ್ತಾ ಇದ್ದೀವಿ. Amen. ಆಮೆನ್. Psalms 119:69 said, ಕೀರ್ತನೆಗಳು 119:69 ಹೇಳುತ್ತದೆ, your focus, your attention must be on what God is saying.
ನಿನ್ನ ಒಂದು ದೃಷ್ಟಿ ಏಕಾಗ್ರತೆ ದೇವರು ಏನು ಹೇಳ್ತಾರೋ ಅದ್ರ ಮೇಲೆ ಇರಬೇಕು. Those who are lying to you, that is only for season. ಯಾರು ನಿನಗೂ ಸುಳ್ಳು ಹೇಳ್ತಾ ಇರ್ತಾರೋ ಅದು ಸ್ವಲ್ಪ ವಿಷಯ, ಸ್ವಲ್ಪ ಕಾಲಕ್ಕೆ ಅದು ಸುಳ್ಳುಗಳು. After that they may not see. ಆದ ನಂತರ ಅವರು ಕಾಣಿಸಲ್ಪಡುವುದಿಲ್ಲ. So that's what, only focus God in His word. ಅದಕ್ಕಾಗಿ ದೇವರ ವಾಕ್ಯದ ಮೇಲೆ ನೀನು ದೃಷ್ಟಿಸು. Joshua 1st chapter 8th verse said, ಯೆಹೋಶುವನು 1ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, this book of the Lord shall not depart out of your mouth. ನಿನ್ನ ಬಾಯಿಯಿಂದ ಈ ಧರ್ಮಶಾಸ್ತ್ರದ ವಾಕ್ಯಗಳು ಬಿಟ್ಟು ಹೋಗದಂತೆ ನಿನ್ನ ಬಾಯಲ್ಲೇ ಇಡುಕೋ. That you have to meditate day and night. ಆ ಮಾತುಗಳನ್ನು ನೀನು ಹಗಲಿರಲು ಧ್ಯಾನ ಮಾಡಬೇಕು. Word of God must be in your mouth. ದೇವರ ವಾಕ್ಯವು ನಿನ್ನ ಬಾಯಲ್ಲಿರಬೇಕು. ಬಾಯಲ್ಲಿ ಹಿಡ್ಕೊಂಡು ಏನ್ ಮಾಡ್ಬೇಕ್ರಿ ಅಂತಾರ ಸ್ವಲ್ಪ ಜನ. ಬಾಯಲ್ಲಿ ಹಿಡ್ಕೊಂಡು ಏನ್ ಮಾಡ್ಬೇಕಂತಾರೆ. ಬಾಯಲ್ಲಿ ಎದಕ್ಕೆ ಹಿಡ್ಕ ಅಂತ ಹೇಳಿದಾರಂದ್ರೆ ಮಾತಾಡಕ್ಕೆ ವಾಕ್ಯ. ಬಾಯಲ್ಲಿ ಯಾಕೆ ಹಿಡ್ಕೊ ಅಂತ ಹೇಳ್ತಂದ್ರೆ ದೇವರ ವಾಕ್ಯವು ನೀನು ಅರಿಕೆ ಮಾಡುತ್ತಾ ಮಾತನಾಡುತ್ತ ಪರಿಸ್ಥಿತಿಗಳಲ್ಲಿ ಮಾತಾಡಕ್ಕೆ ನಿನ್ನ ಬಾಯಲ್ಲಿ ವಾಕ್ಯವನ್ನು ಹಿಡ್ಕೋ ಅಂತ ಹೇಳಿದಾನೆ. ನಿನ್ನ ಪರಿಸ್ಥಿತಿಗಳಿಗೆ ನೀನು ಮಾತನಾಡುವಂತೆ ನಿನ್ನ ಬಾಯಲ್ಲಿ ದೇವರ ವಾಕ್ಯವನ್ನು ಹಿಡ್ಕೋ. Amen. Amen. You meditate and keep that word in your heart, in your mouth. ಆ ವಾಕ್ಯವನ್ನು ಧ್ಯಾನ ಮಾಡಿ ನಿನ್ನ ಹೃದಯದಲ್ಲಿ ಬಾಯಲ್ಲಿ ಹಿಡ್ಕೋ. Observe all that written in the word of God. ದೇವರ ವಾಕ್ಯದಲ್ಲಿ ಏನೇನು ಬರೆಯಲ್ಪಟ್ಟಿದ್ದೋ ಎಲ್ಲ ಗಮನಿಸು. Thou shall make thy way prosperous. ಅವಾಗ ಆ ವಾಕ್ಯವು ನಿನ್ನ ಮಾರ್ಗವನ್ನು ಅಭಿವೃದ್ಧಿಪಡಿಸುವಂತೆ ಮಾಡುತ್ತದೆ. Who will prosper you? ಯಾರು ನಿನ್ನನ್ನು ಅಭಿವೃದ್ಧಿಪಡಿಸುವವರು? ನಿನ್ನ ಬಾಯಲ್ಲಿ ಮಾತು ಹಿಡ್ಕೊಂಡು ನೀನು ಮಾತನಾಡ್ತಾ ಇದ್ದೆ, you will be prosper. ದೇವರ ಮಾತುಗಳು ನಿನ್ನ ಬಾಯಲ್ಲಿ ಹಿಡ್ಕೊಂಡು ಮಾತನಾಡ್ತಾ ಇದ್ರೆ ನೀನು ಅಭಿವೃದ್ಧಿ ಹೊಂದುತ್ತೀಯೆ. You have to keep God's word and say it again and again. ದೇವರ ವಾಕ್ಯವನ್ನು ನಿನ್ನ ಬಾಯಲ್ಲಿ ಹಿಡ್ಕೊಂಡು ಮತ್ತೆ ಮತ್ತೆ ಪುನಃ ಹೇಳಬೇಕು. If your body not functioning according to word of God, you have to speak to your body. ನಿನ್ನ ಶರೀರವು ವಾಕ್ಯಾನುಸಾರವಾಗಿ ಅದು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಿನ್ನ ಬಾಯಿಯಿಂದ ಆ ವಾಕ್ಯಗಳನ್ನು ಮಾತನಾಡಿ ನಿನ್ನ ಶರೀರಕ್ಕೆ ಮಾತನಾಡಬೇಕು. If you are not getting finances according to the word of God, you have to speak your finances. ದೇವರ ವಾಕ್ಯಾನುಸಾರವಾಗಿ ಆರ್ಥಿಕ ವಿಷಯಗಳು ನಿನ್ನಲ್ಲಿ ಇಲ್ಲ ಅಂದ್ರೆ ದೇವರ ವಾಕ್ಯವನ್ನು ಮಾತನಾಡ್ತಾ ನೀನು ಆರ್ಥಿಕ ವಿಷಯಗಳಿಗೆ ಮಾತನಾಡಬೇಕು. If your children not listening to you, you have to speak the word of God to your children. ನೀನು ಮಕ್ಕಳು ನಿನ್ನ ಮಾತು ಕೇಳ್ತಾ ಇಲ್ಲ ಅಂದ್ರೆ ದೇವರ ವಾಕ್ಯವನ್ನು ನಿನ್ನ ಮಕ್ಕಳ ಸಂಗಡ ಮಾತನಾಡಬೇಕು. That's why the word of God should not depart from your mouth. ನಿನ್ನ ಬಾಯಿಯಿಂದ ದೇವರ ವಾಕ್ಯವು ಬಿಟ್ಟು ಹೋಗಬಾರದು. How it works? When you speak by your mouth, how it works? ನೀನು ಬಾಯಿಯಿಂದ ದೇವರ ವಾಕ್ಯವನ್ನು ಮಾತನಾಡುವಾಗ ಹೇಗೆ ಕಾರ್ಯವಾಗುತ್ತದೆ? If you have to observe the word, then only it will work. ನೀನು ಮಾತನಾಡುವಂತ ಮಾತನ್ನು ಗಮನವಿಟ್ಟು ನೀನು ಹೇಳುತ್ತಾ ಇರುವಾಗ ಅದು ಕಾರ್ಯವಾಗುತ್ತದೆ. ಆಮೆನ್. ಆಮೆನ್. ಇಲ್ಲಾಂದ್ರೆ ಏನಾಗಿರ್ತಾವ, ದೆವ್ವಗಳು ಬಂದು ನೀನೇ ಅದು ವಾಕ್ಯ ಪ್ರಕಾರ ಜೀವಿಸೋದಿಲ್ಲ, ನೀನೇನು ಹೇಳ್ತೀನಿ ನನಗೆ ಅಂತಂದು ಹೇಳ್ತದೆ. ಸೈತಾನ ಬಿಟ್ಟು ಹೋಗಂತಂದು ಹೇಳಿದ್ರೆ ಅವನು ಹೇಳ್ತಾನೆ, ನೀನು ಅದರ ಪ್ರಕಾರ ಜೀವಿಸು, ಅವಾಗ ನನಗೆ ಹೇಳು, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ದೆವ್ವ ಅಂತಂದ್ರೆ ನೀನು ಆ ಪ್ರಕಾರವಾಗಿ ಜೀವಿಸು, ಅವಾಗ ನನಗೆ ಹೇಳಿ ಹೋಗ್ತೀನಿ ಅಂತಾರೆ. That's what, observe what all the written in word of God. Then you speak, you will have a good success and prosperous. ದೇವರ ವಾಕ್ಯದಲ್ಲಿರುವಂತ ಎಲ್ಲಾ ವಿಷಯಗಳನ್ನು ಗಮನವಿಟ್ಟು ಅದನ್ನು ಅಬ್ಸರ್ವ್ ಮಾಡಿ ಗ್ರಹಿಸಿ ಬಾಯಿಯಿಂದ ಅದನ್ನು ಹೇಳಿಕೊಳ್ಳುತ್ತಾ ನಿನ್ನ ಮಾರ್ಗವೆಲ್ಲ ಅಭಿವೃದ್ಧಿ ಹೊಂದುವಂತೆ ನೀನು ಮಾಡಿಕೋ. Amen. God is saying in this anniversary day, ದೇವರು ಈ ಒಂದು ಆನಿವರ್ಸರಿ ದಿನದಲ್ಲಿ ಹೇಳ್ತಾ ಇದ್ದಾರೆ, for this FM church and for these pastors of these ministries, ಸಭೆ FM ಸಭೆಗರಕ್ಕೆ ಮತ್ತೆ ಸಭಾಪಾಲಕರಿಗೆ ಹೇಳುವುದು, these days are glorious moments than the first century church. ಈ ದಿವಸಗಳು ಬಹಳಷ್ಟು ಮಹಿಮೆ ಉಳ್ಳುವಂತ ದಿವಸಗಳಾಗಿರುತ್ತವೆ ಮೊದಲನೇ ಶತಮಾನದಲ್ಲಿ ಆಗಿರುವಂತ ಸಭೆಗಿಂತ. Amen. Amen. Receive it by faith in the name of Jesus. In the name of the Lord Jesus. Trump of Jesus will be known by us to many churches. ತುತ್ತೂರಿ ಶಬ್ದವು ಅಂದರೆ ಯೇಸು ಕ್ರಿಸ್ತನ ಬರವಣಿಗೆ ನಮ್ಮಿಂದನೇ ಅನೇಕ ಸಭೆಗಳಿಗೆ ತಿಳಿಸಲ್ಪಡುತ್ತದೆ. Amen. Amen. In these days, wisdom of Christ will be demonstrated by us. ಈ ದಿವಸಗಳಲ್ಲಿ ದೇವರ ಜ್ಞಾನವು ಪ್ರತ್ಯಕ್ಷವಾಗುತ್ತದೆ ನಮ್ಮಿಂದ. Amen. Amen. The work of the Holy Spirit has taken higher place in this church. ಈ ಸಭೆಯಲ್ಲಿ ಪವಿತ್ರಾತ್ಮ ದೇವರ ಕಾರ್ಯವು ಉನ್ನತ ಮಟ್ಟದ ಕಾರ್ಯವನ್ನು ತೆಗೆದುಕೊಳ್ಳುತ್ತಾರೆ. Heaven's doors are open to us. ಪರಲೋಕದ ಬಾಗಿಲುಗಳು ನಮಗೆ ತೆರೆಯಲ್ಪಡುತ್ತವೆ. And the angels are carrying out extraordinary ministry through us. ನಮ್ಮಿಂದ ಪರಲೋಕದ ದೇವದೂತರು ಅಸಾಧಾರಣವಾಗಿರುವಂತಹ ಪರಿಚರ್ಯವನ್ನು ಮಾಡ್ತಾರೆ. In these days
days we operate on righteousness of Christ. ನಾವು ಈ ದಿವಸಗಳಲ್ಲಿ ದೇವರ ನೀತಿಯ ಮೇಲೆ ಕಾರ್ಯಗಳು ಮಾಡುವಂತವರಾಗಿದ್ದೇವೆ. In these days we are not ignoring God's word. ಈ ದಿವಸಗಳಲ್ಲಿ ದೇವರ ವಾಕ್ಯವನ್ನು ಗೊತ್ತಾಗದೆ ಅಮಾಯಕವಾಗಿ ಇರುವುದಿಲ್ಲ. In these days we know God's word. ಈ ದಿವಸಗಳಲ್ಲಿ ನಾವು ವಾಕ್ಯವನ್ನು More and ತಿಳಿದುಕೊಳ್ಳುತ್ತೇವೆ. more. ಹೆಚ್ಚೆಚ್ಚಾಗಿ ದೇವರ ವಾಕ್ಯವನ್ನು ತಿಳ್ಕೊಳ್ಳುತ್ತೇವೆ. In these days I tell you, we are changing from glory to glory, faith to faith, grace to grace. ಈ ದಿವಸಗಳಲ್ಲಿ ನಾವು ಮಹಿಮೆಯಿಂದ ಮಹಿಮೆಗೆ, ಕೃಪೆಯಿಂದ ಕೃಪೆಗೆ, ವಿಶ್ವಾಸದಿಂದ ವಿಶ್ವಾಸಕ್ಕೆ ಏರುತ್ತೇವೆ. In these days permanently we are arising. ಈ ದಿವಸಗಳಲ್ಲಿ ನಾವು ಬಿಡದೆ ನಾವು ಮೇಲನೆ ಇರುವಂತವರಾಗಿರುತ್ತೇವೆ. No up and down life. ಮತ್ತೆ ಮೇಲೆ ಹೋಗೋದು ಕೆಳಗೆ ಬೀಳೋದಂತ ಜೀವನ ಇರುವುದಿಲ್ಲ. Some Christians are up and down. ಕೆಲವರು ಕ್ರೈಸ್ತವರು ಕೆಳಗ ಮೇಲೆ ಹಂಗ ಆಗುತ್ತಾ ಇರ್ತದೆ. Not like that. We arise continuously. ಆದ್ರೆ ಈ ದಿವಸಗಳಲ್ಲಿ ನಾವು ಮೇಲಕ್ಕೆ ಏರಿ ಹಾಗೆಯೇ ಮುಂದೆ We ಹೋಗುತ್ತೇವೆ. are moving forward and we are winning. ನಾವು ಮುಂದೆಗೆ ಹೋಗಿ ನಾವು ಜಯ ಹೊಂದುತ್ತೇವೆ. I tell you, lot of Christians are not spiritual. Those people will disappear in these ಯಾರು days. ಈ ದಿವಸಗಳಲ್ಲಿ ಆತ್ಮೀಯವಾಗಿ ಇಲ್ಲದೇ ಇರ್ತಾರೋ ಅವರೆಲ್ಲರೂ ಕೂಡ ಅದೃಶ್ಯವಾಗುತ್ತಾರೆ, ಆದರೆ ಕಾಣಿಸುವುದಿಲ್ಲ. From the beginning, those who harm to these ministries, to the church, to the pastors, this year God will take the revenge on them. ಪ್ರಾರಂಭದಿಂದ ಸಭೆಗೆ, ಸಭಾಪಾಲಕರಿಗೆ ಯಾರು ಹಾನಿ ಮಾಡಿದಾರೋ ಅವರಿಗೆ ನಾನು ಸೇಡು ತೀರಿಸ್ತೇನೆಂದು. This is the year of I am taking revenge against them. ದೇವರು ಹೇಳಿದ್ದೇನೆಂದ್ರೆ ಈ ವರ್ಷದಲ್ಲಿ ಅವರಿಗೆ ವಿರುದ್ಧವಾಗಿ ಸೇಡು ತೀರಿಸಿಕೊಳ್ಳುತ್ತೇನೆ ನಾನು ನಿಮ್ಮ All ಪರವಾಗಿ. these years I am waited, but now this is a time I take the revenge. ಈ ವರ್ಷಗಳೆಲ್ಲ ನಾನು ಕಾದಿದೆ, ಈಗ ನನ್ನ ಸಮಯವು ನಾನು ಸೇಡು ತೀರಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ. God is ವಿರುದ್ಧವಾಗಿ saying God's calling on these church pastors, that calling is a higher calling. ದೇವರು ಹೇಳ್ತಾ ಇದ್ದಾರೆ ಸಭಾಪಾಲಕರ ಮೇಲೆ ಇರುವಂತ ಕರೆ ಉನ್ನತವಾದ ಕರೆ ಎಂದು. This year many will see their calling and glorify Father. ಈ ವರ್ಷ ನಮ್ಮ ಮೇಲಿರುವಂತ ಉನ್ನತ ಮಟ್ಟದ ಕರೆಯನ್ನು ನೋಡಿ ತಂದೆಯನ್ನು ಮಹಿಮೆ ಪಡಿಸುತ್ತಾರೆ. Amen. Amen. These are the prophecies what God is saying through me to the church and to pastors. ಈ ಒಂದು ಪ್ರವಚನಗಳನ್ನು ದೇವರು ಸಭಾಪಾಲಕ ಸಭಾಪಾಲಕರಿಂದ ನಮಗೂ ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. This will come to pass, this will not fail. ಇವು ಪೂರೈಸಲ್ಪಡುತ್ತದೆ, ಅದು ಎಂದಿಗೂ ಫೇಲ್ ಆಗುವುದಿಲ್ಲ. Amen. Amen.